ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಹಲ್ಲೆಗೆ ಒಳಗಾದಂತಹ ನಿತಿನ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಿತಿನ್ ಅವರು ನಮಸ್ತೆ. ನಮಸ್ತೆ ಸರ್. ನಿತಿನ್ ಅವರೇ, ಏನಿದು ಬಡ್ಡಿ ದಂಧೆಯ ಒಂದು ಎಫೆಕ್ಟ್ ನಿಮ್ಗೆ ಆಗಿದೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಾ ಇದೆ. ಯಾವಾಗ ಸಾಲ ತಗೊಂಡ್ರಿ, ಯಾಕಾಗಿ ತಗೊಂಡ್ರಿ ಅನ್ನೋ ಮಾಹಿತಿ ಇದೆಯಾ? 21 ಸರ್. ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ತುಂಬಾ ನೋವಲ್ಲಿದ್ದೇನೆ ನಾನು. ಓಕೆ, ಮಲ್ಕೊಂಡೆ ಮಾತಾಡ್ತಿದ್ದೇನೆ ಸರ್. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀರಿ ತಾವು? ಪರವಾಗಿಲ್ಲ, ನಾನು ಟಿವಿ ಅವರಂತ ನಾನು ಮಾತಾಡ್ತಿದ್ದೇನೆ. ಯಾರೋ ಕಾಲ್ ರಿಸೀವ್ ಮಾಡ್ತಾರೆ ಸರ್. ಹೇಳ್ತೇನೆ. 2020-21 40,000 ತಕೊಂಡಿದ್ದ. ಹೌದು ಸರ್. ಓಕೆ. ಅದಕ್ಕೆ ಬಡ್ಡಿ ಕಟ್ತಿದ್ದೆ 10,000. ಆಮೇಲೆ ಅನಿವಾರ್ಯ ಆಯ್ತು, ತಕೊಂಡೆ. 1 ಲಕ್ಷ ಗೂಗಲ್ ಪೇ ಮಾಡಿದ್ದಾನೆ ಸರ್. ಒಟ್ಟು 1 ಲಕ್ಷ ಗೂಗಲ್ ಪೇ ಮಾಡಿದ್ದಾನೆ. ಮಾಡಿದ ನಂತರ ಅದಕ್ಕೆ ಬಡ್ಡಿ ಕಟ್ತಿದ್ದೆ. ಲೇಟ್ ಆಗಿ ಕಟ್ತಿದ್ದೆ, ಆದ್ರೂ ಒಟ್ಟಿಗೆ ಎಲ್ಲ ಕಟ್ತಿದ್ದೆ ನಾನು. ಆಮೇಲೆ ಅನಿವಾರ್ಯತೆ ಆಯ್ತು ಅಂತ 1.85 ತಕೊಂಡಿದ್ದೆ. 1.85 ತಕೊಂಡ್ಮೇಲೆ ಅದಕ್ಕೆ ತಿಂಗಳಿಗೆ 40,000ಕ್ಕೆ 10,000 ಬಡ್ಡಿ, 20% ಬಡ್ಡಿಯಾಗಿ ಕಟ್ತಿದ್ದೆ. 1.85 ಕಟ್ಟಿದೆ ಸರ್. 1-2 ವರ್ಷ ಕಟ್ಟಿದೆ. ತುಂಬಾ ಸಾಲ ಮಾಡಿದೆ ಸರ್. ಕಟ್ಟದಿದ್ರೆ ಬಿಡುದಿಲ್ಲ, ಹೊಡೆಯೋದು ಬಡಿಯೋದು, ಮನೆಗೆ ಬರೋದು ಅದೆಲ್ಲ ಮಾಡ್ತಿದ್ರು. ಸರಿ, ಅದು ಅವರ ಕೆಲಸ, ಸರಿ, ಒಪ್ಪಿಳ್ತಾನೆ. ಆದ್ರೆ ನಂದು ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಅವನಿಗೆ ಅಲ್ಲೇ ಅವನು ಅಸಲೆಲ್ಲ ಬಡ್ಡಿ ಎಲ್ಲ ಬಂದಿತ್ತು, ನಾನು ಬಿಡ್ಬೋದಿತ್ತು. ಆಮೇಲೆ ನನ್ಗೂ ಅನಿವಾರ್ಯತೆ ಇತ್ತು ಹಣದ್ದು, ಅವನಿಗೂ ಅನಿವಾರ್ಯತೆ ಇತ್ತು. 2.5 ಲಕ್ಷದ್ದು ಚಿನ್ನ ತಂದಿದ್ದ. ಈಗ ನಿಮ್ಮ ಹೆಸರಲ್ಲಿ ಇಡು, ಇದರಲ್ಲಿ 80,000 ನಂಗೆ ಕೊಡು, ಬಾಕಿದ್ದು ನೀನು ಯೂಸ್ ಮಾಡು ಅಂತ. ನಾನು ಹಾಗೆ ಮಾಡಿದೆ. ನನ್ನ ಹೆಸರಲ್ಲಿ ಇಟ್ಟಿದ್ದನ್ನು ಸ್ವಲ್ಪ ತಿಂಗಳ ನಂತರ ನಾನು ಅಕ್ಕನದ್ದು ಗೋಲ್ಡ್ ತಕೊಂಡು ಅದನ್ನು ಬಿಡಿಸಿ ಅವನದ್ದು ಹಿಂದೆ ಕೊಟ್ಟಿದ್ದೆ ಸರ್. 2.5 ಲಕ್ಷ ಗೋಲ್ಡ್ ಹಿಂದೆ ಕೊಟ್ಟಿದ್ದೆ. ಹಿಂದೆ ಕೊಟ್ಟ ಮೇಲೆ ನಾನು ಕೊಟ್ಟ 80,000 ಕೂಡ ಹೋಯ್ತು. ಅದನ್ನು ಹಿಂದೆ ಕೊಟ್ಟೆ. ಅವನು ಏನ್ ಮಾಡಿದ ಸರ್, 1.85ಕ್ಕೆ 2.5 ಲಕ್ಷ ಆಡ್ ಮಾಡಿ 4 ಲಕ್ಷ ನಾನು ತಕೊಂಡದ್ದು ಅಂತ ಮಾಡಿದೆ. ನಾನು ಆಗ್ಲೂ ಯಾರ ಖಾಲಿ ಬಾಂಡ್ ಪೇಪರ್ ಮೇಲೆ ತಮ್ಮ ಹೆಸರನ್ನ ಸೈನ್ ಅನ್ನ ಮಾಡಿಸ್ಕೊಂಡಿದ್ರಾ? ಹೌದು. ಅದು ಹೊಡೆದ ದಿನ ಖಾಲಿ ಬಾಂಡ್ ಪೇಪರ್ ಅಲ್ಲ, ಅದರಲ್ಲಿ ಬರ್ದಿದ್ರು ನಾನು ಇಷ್ಟು ಲಕ್ಷ ತಕೊಂಡಿದ್ದೇನೆ, ಬರೆಸಿದ್ದಾರೆ ಪುನಃ. ಅಂದ್ರೆ ನಾನು ಬರೀಲೇಬೇಕಾಯ್ತು, ನಂಗೆ ಅಲ್ಲಿಂದ ಹೊರಗೆ ಬರ್ಬೇಕಲ್ಲ ಸರ್. ಕೊಂದಾಗ್ತಿದ್ರು ಸರ್ ನನಗೆ. ಎಲ್ಲಿದ್ರೆ ನಾನು ಕೊಂದಾಗ್ತಿದ್ರು. ಅದಕ್ಕೆ ನಾನು ಬರ್ತೆ. ತಾವು ನ್ಯಾಯಯುತವಾಗಿ ಕಟ್ಕೊಂಡು ಬರ್ತಾ ಇದ್ರಿ, ಆದ್ರೆ ಅವರು ಅನ್ಯಾಯ ಮಾಡಿದಾರೆ ಅಂತ ತಾವು ಹೇಳ್ತೀವಿ. ಹೌದು ಸರ್, ಹೌದು. ಲೇಟ್ ಆಗಿ ಕಟ್ತಿದ್ರೆ, ಆದ್ರೂ ನೋಡಿ 2-3 ತಿಂಗಳು ಲೇಟ್ ಆದ್ರೂ ಆ 3 ತಿಂಗಳ ಹಣವನ್ನು ನಾನು ಒಟ್ಟಿಗೆ ಕಟ್ತಿದ್ದೆ. ಈಗ ಒಂದು 3 ತಿಂಗಳಿಗೆ 1 ಲಕ್ಷನ 150,000 ಬಡ್ಡಿ ಹಾಕಿದ್ರೆ ಅದನ್ನ ನಾನು ಕಟ್ತಿದ್ದೆ. ಅದಕ್ಕೆ ದಾಖಲೆಗಳು ಉಂಟು. ಕ್ಯಾಶ್ ಕೊಟ್ಟದಕ್ಕೆ ನನ್ನ ಹತ್ರ ದಾಖಲೆಗಳಿಲ್ಲ ಸರ್. ಅದ್ ನಾನು ಮಾಡಿ ತಪ್ಪು, ನಾನು ಟ್ರಾನ್ಸ್ಫರ್ ಮಾಡ್ಬೇಕು. ಗೂಗಲ್ ಪೇ ಅಲ್ಲಿ ಮಾಡಿದ್ದು ಉಂಟು ಸರ್. ಮತ್ತೆ ನನ್ನ ಫ್ರೆಂಡ್ಸ್ ಮುಖಾಂತರ ಸಾಲ ತಕೊಂಡು ಅವನದಕ್ಕೆ ಹಾಕಿದ್ದು ಪ್ರೂಫ್ ಉಂಟು ಸರ್. ಮತ್ತೆ ಮೊಬೈಲ್ ಅಂಗಡಿಯಲ್ಲಿ ಕ್ಯಾಶ್ ತಕೊಂಡು ಹೋಗಿ ಅವನದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದು ಪ್ರೂಫ್ ಉಂಟು. ಕ್ಯಾಶ್ ಕೊಟ್ಟದಕ್ಕೆ ಪ್ರೂಫ್ ಇಲ್ಲ. ಮತ್ತೆ ಅದೇ ಚಿನ್ನ ಅಡವಿಟ್ಟು ನಾನು ಸಂಬಂಧಿಕರ ಹತ್ರ, ಅಕ್ಕನ ಹತ್ರ ಎಲ್ಲ ತಕೊಂಡು ಕೊಟ್ಟಿದ್ದು 22 ಲಕ್ಷದುಂಟು. ಅದಕ್ಕೆ ದಾಖಲೆಗಳು ಉಂಟು ಸರ್. ಅದು ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೇನೆ. ಅದು ನಾನು ಮಾಡಿ ತಪ್ಪು. ಅಂದ್ರೆ ಅದಕ್ಕೆ ದಾಖಲೆಗಳಿಲ್ಲ, ಕ್ಯಾಶ್ ಕೊಟ್ಟಿದ್ದೀರಿ ತಾವು, ಈಗ ಸಿಕ್ಕಿ ಬಿದ್ದದ್ದು ಅಲ್ಲೇ ಅಂತ ಹೇಳಿ. ಹೌದು ಸರ್. ಅದಕ್ಕೆ ನಂಗೆ ದಾಖಲೆಗಳಿಲ್ಲ. ಬಾಕಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದೆಲ್ಲ ದಾಖಲೆಗಳು ಉಂಟು. ಅಷ್ಟು ತಕೊಂಡು ಕೂಡ ಮತ್ತೆ ಏನಾಯ್ತು, ಮತ್ತೆ 3 ವರ್ಷ ಕಟ್ತಾ ಇದ್ದೆ. ಮತ್ತೆ ನಂಗೆ 1-2 ವರ್ಷ ಕಟ್ಲಿಕ್ಕೆ ಆಗ್ಲಿಲ್ಲ ಸರ್. ಏನ್ ಸಮಸ್ಯೆ ಆಗಿತ್ತು? ಹಣವನ್ನು ಕೂಡ ಕೊಡ್ತಿದ್ದೆ, ಮೇಳದಲ್ಲಿ ದುಡ್ಡದ್ದು ಕೂಡ ಕೊಡ್ತಿದ್ದೆ. ಅದಕ್ಕೆ ಸಾಕ್ಷಿಗಳು ಕೂಡ ಕೊಡ್ತೇನೆ ಬೇಕಿದ್ರೆ. ಮೇಳದಲ್ಲಿ ದುಡ್ಡ ಹಣ ಕೂಡ ಹಾಕ್ತಿದ್ದೆ ಸರ್. ಸಂಬಳ ತಕೊಂಡು ಹಾಕ್ತಿದ್ದೆ. ಮರುದಿವಸ ನಂಗೆ ಪೆಟ್ರೋಲಿಗೆ ಆಗ್ಲಿ ಬಸ್ಸಿಗೆ ಆಗ್ಲಿ ಹಣ ಇರ್ತಿರ್ಲಿಲ್ಲ. ಆ ತರ ಎಲ್ಲ ಆಗ್ತಿತ್ತು. ಮೇಳದಲ್ಲಿ ತುಂಬಾ ಜನ 4 ವರ್ಷದಲ್ಲಿ ಸಂಬಂಧಿಕರಲ್ಲಿ, ಫ್ರೆಂಡ್ಸ್ ಹತ್ರ ಎಲ್ಲ ನಿಷ್ಠುರಾದ್ರು ಸರ್. ಅಂದ್ರೆ ನಾನೊಬ್ಬ ಸಾಲಗಾರ ಆಗಿ ಬಿಟ್ಟೆ. ನೋಡುವ ಕಣ್ಣಿಗೆ ನಾನೊಬ್ಬ ಕಳ್ಳ ಹಾಗೇನೆ ಆಗಿದೆ. ತುಂಬಾ ಮಾತುಗಳು ಬಂದಿದೆ. ನಾನೊಬ್ಬ ಯಕ್ಷಗಾನ ಗುರು ಆಗಿ ಸರ್. ಪಡುಬಿದ್ರೆಯಲ್ಲಿ ತಲೆ ಎತ್ತದಾಗಿ ಆಗಿದೆ. ಅಂದ್ರೆ ಈ ರೀತಿಯ ಘಟನೆಯಿಂದ ತಮಗೆ ಈಗ ಗೌರವಕ್ಕೆ ಕುಂದುಂಟಾಗಿದೆ ಅಂತ ಹೇಳ್ತೀರಿ? ಖಂಡಿತ ಸರ್, ಖಂಡಿತ. ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಒಳ್ಳೆ ವ್ಯಕ್ತಿ ಒಬ್ರು, ಒಳ್ಳೆ ತಿಳಿದವ ವ್ಯಕ್ತಿ, ಹೆಸರು ಬೇಡ, ಅವರು ಹೇಳಿದ್ರು, ನಿನ್ನ ಬಾಯಲ್ಲಿ ಕೊಡುದಿಲ್ಲ ಅಂತ ಬರಬಾರ್ದು, ನೀನು ಕೊಡ್ತೆ. ನಿನ್ನನ್ನು 3 ವರ್ಷದಿಂದ ತುಂಬಾ ಬಲಿಪಶು ಮಾಡಿಬಿಟ್ರು, ರಕ್ತ ಹೀರಿಬಿಟ್ರು ನಿಂದು. ನಾನು ಆದ್ರೂ ಯಾರ ಹತ್ರ ಹೇಳಿಲ್ಲ ಸರ್. ಯಾಕಂದ್ರೆ ನನ್ನ
ಸ್ನೇಹಿತ ಆದ ಕಾರಣ ನಾನು ಹೇಳಿಲ್ಲ ಯಾರ ಹತ್ರ ಕೂಡ, ಓಕೆ. ಮನೆಯವರ ಹತ್ರ ಕೂಡ ಹೇಳಿಲ್ಲ ನಾನು. ಅದಕ್ಕಿಂತ 3 ವರ್ಷದಲ್ಲಿ ತುಂಬಾ ಸರಿ ಪೆಟ್ಟು ತಿಂದಿದ್ದೇನೆ ನಾನು, ಅದನ್ನು ಹೇಳಿಲ್ಲ ನಾನು. ಒಂದಿನ ನನ್ನ ಮನೇಲಿ ಡೌಟ್ ಬಂತು, ಮುಖ ನೋಡಿ ದಪ್ಪ ಆಗಿತ್ತು, ಕೈ ಬೆರಳದೆಲ್ಲ ಹಚ್ಚಿತ್ತು ಒಂದು, ಆದ್ರೂ ನಾನು ಹೇಳಿಲ್ಲ ಸರ್. ಈಗ 21ನೇ ತಾರೀಕು ಏನಾಯ್ತು, ಅದು ಘಟನೆ ಆಗಿ ನೀವು ಮನೆಗೆ ಹೋದ್ರಿ ಆ ಬಳಿಕ? ಹೋಗಿದ್ದೆ ಸರ್, ಹೋಗಿದ್ದೆ. ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, 1 ವರ್ಷದಿಂದ ನಾನು ಹೇಳ್ತಿರೋದು ಸುಳ್ಳು ಅಂತ ಅವನಿಗೆ ಗೊತ್ತಾಯ್ತು ಸರ್. ನಾನು ಕೊಡ್ತೇನೆ ಅಂತ ಆಟ ಆಡಿಸಿದ ಅವನಿಗೆ ಗೊತ್ತಾಯ್ತು. ಆಟ ಆಡಿಸಿದಂತಲ್ಲ, ನಾನು ಕೊಡ್ತೇನೆ ಹೇಳಿದ್ದೇನೆ, ಕೊಡುದಿಲ್ಲ ಅಂತ ಹೇಳಿಲ್ಲ, ಕೊಡ್ತೇನೆ ಅಂತ ಹೇಳಿದೆ. ಮತ್ತೇನಾಯ್ತು, ನಂಗೆ ಲೋನ್ ಎಲ್ಲಿಯೂ ಆಗ್ಲಿಲ್ಲ, ನಂದು ಸಿಬಿಲ್ ಡೌನ್ ಆಗಿತ್ತು ಸರ್. ನಂಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ. ನನ್ನ ಭಾವ ಸರಿ ನಾನು ನಿನ್ನಿಂದ ಆಗಿದ್ರೆ ಅವರಿಗೆ ಆಲ್ರೆಡಿ ಲೋನ್ ಇತ್ತು ಪಾಪ, 26 ಲಕ್ಷ 30 ಲಕ್ಷ ಲೋನ್ ಉಂಟು ಮನೆದ್ದು. ಆದ್ರೂ ನಾನು ಮಾಡ್ತೇನೆ, ಟ್ರೈ ಮಾಡ್ತೇನೆ ಅಂತ ಹೇಳಿ ಒಂದು ಸೊಸೈಟಿಯಲ್ಲಿ ಲೋನ್ ಮಾಡಿದ್ರು ಸರ್. ಮಾಡಿದ್ರು, ಅದ್ರಲ್ಲಿ ಸಿಕ್ಕ ಅಮೌಂಟ್ ಉಂಟಲ್ವ ಸರ್, ನಾನು ಅದೇ ಭಾವ ನನ್ನ ಅಕ್ಕನ ಗಂಡ ಅಕ್ಕ ಕೊಟ್ಟ ಚಿನ್ನ ಉಂಟಲ್ವ ಅದನ್ನು ಬಿಡಿಸ್ಕೊಂಡ್ರು ಸರ್. ಅದು ಬಿಡಿಸ್ಬೇಕಲ್ಲ, ಇವ್ರೆ ಎಲ್ಲ ಮತ್ತೆ ಅದನ್ನು ಬಿಡಿಸ್ಕೊಂಡ್ರು ಸರ್. ಅದು ಅವನಿಗೆ ವಿಷಯ ಗೊತ್ತಾಯ್ತಾ, ಮತ್ತೆ ನಾನು ಹೇಳಿದ್ದು ಸುಳ್ಳು ಅಂತ ಅವನಿಗೆ ಗೊತ್ತಾಯ್ತು ಸರ್. ಮತ್ತೆ 20ನೇ ತಾರೀಕು ಹೇಳಿದ, ನಂಗೆ ನಾಳೆ ಹಣ ಕೊಡ್ಲೇಬೇಕು. ನಾನು ಕೂಡ ಕೊಡ್ತೇನೆ ಹೇಳಿದೆ, ನಾನು ಕೊಡುದಿಲ್ಲ ಅಂತ ಹೇಳಿಲ್ಲ, ಕೊಡ್ತೇನೆ ಅಂತ ಹೇಳಿದೆ ಸರ್. ಕೊಡ್ತೇನೆ ಅಂತ ಹೇಳಿದೆ. ಮತ್ತೆ ಮಿಡ್ಲಲ್ಲಿ ಇನ್ನೊಬ್ಬ ಫೈನಾನ್ಸ್ ನವ ಅವನಿಗೆ ಕೊಡ್ಬೇಕಿತ್ತು, ಸಚಿನ್ ಕೊಡ್ಬೇಕಿತ್ತು ಕಾರ್ ಇದು ಮತ್ತೆ ಬೈಕ್ ಫೈನಾನ್ಸ್. ನನ್ನನ್ನು ಗುರುತಿಸಿದ್ದವ, ಅವ ನಂಗೆ ಕೊಡ್ಲಿಕ್ಕೆ ಉಂಟು ನಿತಿನ್, ಅವನ ಹತ್ರ ವಸೂಲಿ ಮಾಡ್ಬೇಕು ಅಂತ. ಅವನಿಗೂ ನಂಗೂ ಸಂಬಂಧ ಇಲ್ಲ ಸರ್ ಫೈನಾನ್ಸ್. ಈಗ ಎಕ್ಸಾಕ್ಟ್ ಆಗಿ ಆ ದಿವಸ ಏನಾಯ್ತು ಅಂದ್ರೆ, ಮಾತುಕತೆಯಲ್ಲೇ ಇತ್ತ ಅಥವಾ ಜಗಳಕ್ಕೆ ಯಾಕೆ ಹೋಯ್ತು, ಹೊಡೆದಾಟ ಮಾಡುವಷ್ಟರ ಮಟ್ಟಿಗೆ ನಿಮ್ಗೆ ಹಲ್ಲೆ ಆಗಿದೆ ಅಂತ ಹೇಳಿ, ಈಗ ಪೆಟ್ಟಾಗಿದೆ ಅಂತ ಹೇಳಿದ್ರೆ ಏನಾಯ್ತು ಹೇಳಿ? ಹಲ್ಲೆ ಆಗಿದೆ ಅಂತ ಹೇಳ್ತೇನೆ ಸರ್, ಹೊಡೆದಾಟ ಆಗ್ಲಿಲ್ಲ. ಹೊಡೆದಾಟ ಅಂತ ಹೇಳಿದ್ರೆ ನಾನು ಕೂಡ ಮೈ ಮೇಲೆ ಕೈ ಹಾಕಿದ್ದೇನೆ ಅಂತ ಆಗುದಲ್ವಾ, ನಾನು ಮೈ ಮುಟ್ಲಿಲ್ಲ ಸರ್. ನಾನು ಸರ್ಗೆ ಮೈ ಮುಟ್ಟಿದವನಲ್ಲ ಯಾರ್ದು. ಆ ದಿನ ಏನಾಯ್ತು ಅಂತ ಹೇಳಿದ್ರೆ, 21ನೇ ತಾರೀಕು ಅವನಿಗೆ ಹಣ ಕೊಡ್ಬೇಕಿತ್ತು, ನಾನು ಕೊಡ್ಲೇಬೇಕು ಅಂತ ಹೇಳಿದ್ದ ಮುಂಚಿನ ದಿನ. ನನ್ನ ಹತ್ರ ಕೊಡ್ಲಿಕ್ಕೆ ಆಗ್ಲಿಲ್ಲ ಸರ್. ಆ ದಿನ ಕಿನ್ನಿಗೋಳಿಯಿಂದ ಫಾಲೋ ಮಾಡ್ಕೊಂಡ್ ಬಂದವ SS ಬಾರಿಗೆ ಬಾ ಅಂತ ಹೇಳಿದ. ನನ್ನ ಮೊಬೈಲ್ ಅವನ ಕೈಯಲ್ಲಿತ್ತು, ಅದಕ್ಕೂ ಬೇಕಿರೋ ದಾಖಲೆಗಳು ಉಂಟು. ಪುನರೂರು ದ್ವಾರದ ಹತ್ರ ಅಲ್ಲಿ CC ಕ್ಯಾಮರಾ ಉಂಟ ಗೊತ್ತಿಲ್ಲ, ಅಲ್ಲಿ ನನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋದ. ನಾನು ನನ್ನ ಬೈಕಲ್ಲಿ ಹೋದೆ, ಅವನವನ ಬೈಕಲ್ಲಿ ಹೋದೆ. ಹೋಗ್ಲೇಬೇಕು, ಅವನವನ ಬೈಕಲ್ಲಿ ಹೋದ ಸರ್. ಹೋಗಿ SS ಬಾರ್ ಅಲ್ಲಿ ಪಡುಬಿದ್ರಿ SS ಬಾರಿಗೆ ಕರ್ಕೊಂಡ್ ಬಂದ. ಅಲ್ಲಿ ನನ್ನ ಮೊಬೈಲ್ ಕೊಟ್ಟ ಹಿಂದೆ. ನನ್ನ ಹತ್ರ ಇದ್ದದ್ದು ನಂದು ಯಕ್ಷಗಾನದ ಬ್ಯಾಗ್ ಮಾತ್ರ. ನಂಗೆ ಆ ದಿನ ಗೊತ್ತಾಯ್ತು ಸರ್, ಇವತ್ತೇನಾದ್ರೂ ಆಗ್ತದೆ, ನಾನು ಕೊಡ್ಲೇಬೇಕು, ಹಣ ಕೊಡ್ಬೇಕು, ಪ್ರಾಣ ಕೊಡ್ಬೇಕು ಅಷ್ಟೇ. ಅಷ್ಟೊತ್ತಿಗೆ ಹೇಳಿದ, ಜನ ಬರ್ತಾರೆ ಅಂತ ಹೇಳಿದ. ನಂಗೆ ಗೊತ್ತಾಯ್ತು, ಅವನೇ ಹೇಳಿದೆ. ನಾನು ನನ್ನಷ್ಟಕ್ಕೆ ಕುತ್ಕೊಂಡಿದ್ದೆ ಬಾರಲ್ಲಿ. ನಾನು ಬಾರ್ಗೆ ಹೋಗುವಲ್ಲ ಸರ್, ಹೋಗ್ತೇನೆ ಫ್ರೆಂಡ್ಸ್ ಹತ್ರ ಹೋದ್ರು ನಾನು ಡ್ರಿಂಕ್ಸ್ ಮಾಡುದಿಲ್ಲ, ಡ್ರಿಂಕ್ಸ್ ಇಲ್ಲ, ನಾನ್ ವೆಜ್ ಇಲ್ಲ. ನಾನು ಕುತ್ಕೊಂಡಿದ್ದೆ, ಅಷ್ಟೊತ್ತಿಗೆ ಬಂದ್ರು ಅವನ ಅಪ್ಪ ಮತ್ತೆ ಇನ್ನೊಬ್ಬ ಡ್ರೈವರ್ ಬಂದ್ರು. ಆ ಡ್ರೈವರ್ ಬಂದ್ರು, ಹೋಗು ಅಂತ ಹೇಳಿದ್ರು. ಇಲ್ಲಿ ಸರ್ ನಾ ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ಅವನಪ್ಪ ಹೇಳಿದ್ರು, ನಾನು ಬಲ ಪೋಯಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗಿ ಕಾರಲ್ಲಿ ಕುತ್ಕೊಳಿಸಿದ್ರು. ಕಾರಲ್ಲಿ ಕುತ್ಕೊಳಿಸಿ ಡೋರ್ ಹಾಕಿದ್ಮೇಲೆ ಹೊಡಿಲಿಕ್ಕೆ ಶುರು ಮಾಡಿದ್ರು ಅವನಪ್ಪ. ಅಂದ್ರೆ ಏನು ವಿಚಾರಿಸದೆ ಹೊಡ್ಲಿಕ್ಕೆ ಶುರು ಮಾಡಿದ್ರು ನಿಮ್ಗೆ? ಉಂಟುಲೆ ಸರ್, ಪಾತ್ರ ಒಂದುಲ್ಲೇತ ಪಾತ್ರೆ ಸುಳ್ಳೆ ಬಂತೀನಿ ಅಂದ್ರೆ ನಾನು ಸುಳ್ಳು ಹೇಳಿ ಅವ್ರಿಗೆ ಗೊತ್ತಾಯ್ತು ನಾನು ಕೊಡುದಿಲ್ಲ ಹಣ ಅಂತ. ನಾನು ಯಾಕೆ ಸರ್ ಕೊಡ್ಬೇಕು, 2 ಲಕ್ಷ ಕೊಟ್ಟಿದ್ಮೇಲೆ ಇನ್ನೇ ಯಾಕೆ ಕೊಡ್ಬೇಕು? ನಂಗೆ ತುಂಬಾ ಜನ ಬೈದ್ರು. ನನ್ನೆಲ್ಲ ಇಂಚಿನ ಕೊಡ್ತೀನಿ, ಐಕ್ ಅರ್ಥ ಇದ್ದ, ಐಕ್ ಲಿಸ್ಟ್ ಇದ್ದ, ಈತ ಬಡ್ಡಿಯಿಂದ ಐಕೊಂದಿದ್ದ 20% ಬಡ್ಡಿಯಾಗಿ ನಾನು ಕೊಟ್ಟಿದ್ದೇನೆ ಸರ್ 4 ವರ್ಷ. ಆಮೇಲೆ ಕಾರಲ್ಲಿ ಕರ್ಕೊಂಡು ಹೋಗಿ ಹೊಡಿಯುವಾಗ ಅವ್ನು ನೋಡಿದ ಸರ್, ಅವನ್ ಬೈಕಲ್ಲಿ ಇದ್ದ, ನನ್ನ ಬೈಕ್ ಅಲ್ಲೇ ಇತ್ತು SS ಬಾರಲ್ಲಿ. ನಾನು ಕಾರಲ್ಲಿ ಹಾಕೊಂಡು ಹೋಗುವಾಗ ಅಡ್ಡ ಹಾಕಿದ, ಬೈಕ್ ಅಡ್ಡ ಹಾಕಿ ಅವನಪ್ಪನ ಹತ್ರ ಹೇಳಿದ ಹೊಡಿಬೇಡಿ ಅಂತ ಹೇಳಿದ. ಹೊಡಿಬೇಡ ಅಂತ ಹೇಳಿದ್ಮೇಲೆ ಎದುರು ಹೋಗಿ ಕುತ್ಕೊಂಡ್ರು ಕಾರಲ್ಲಿ. ಅವನಪ್ಪ ಡ್ರೈವರ್ ಹೊಡಿಬೇಡಿ ಅಂತ ಹೇಳಿದ್ದಾರೆ, ರವಿ ಅಂತ ಅವರ ಹೆಸರು. ಅವ್ರು ಹೊಡಿಬೇಡಿ ಸರ್, ಹೊಡಿಬೇಡಿ ಅಂತ ಹೇಳಿದ್ದಾರೆ. ಅವ್ರು ತಡೆದಿದ್ದಾರೆ ಪಾಪ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಅವರು ರೂಮಿಗೆ ಹೋದ್ರು. ಅವರ ಡ್ರೈವರ್ ಅಂದ್ರೆ ಅವರ ರೂಮ್ ಅವರೇ. ಇವರು ಬಾಗಿಲು ಹಾಕಿದ್ರು, ಹೊಡಿಲಿಕ್ಕೆ ಶುರು ಮಾಡಿದ್ರು. ಸಚಿನ್ ಮತ್ತೆ ಬರ್ಬೇಕು, ಸಿಕ್ಕಿದಲ್ಲಿ ಹೊಡಿಲಿಕ್ಕೆ ಶುರು ಮಾಡಿದ್ರು ಸರ್. ಸುಳ್ಳು ಬಂತನ ನನ್ನ ಮಗನ ಕಾಸು ತೊರಕು ಜನ ಹಾಗೆ ಹೇಳಿ ಹೊಡಿಲಿಕ್ಕೆ ಶುರು ಮಾಡಿದ್ರು ಸರ್. ಕೊರಪೆ ಸರ್, ಏನು ಕೊರಪು ಅಂತ ಅನ್ಸುತ್ತೆ ಹೇಳಿದ. ಮತ್ತೆ ಹೊಡಿಲಿಕ್ಕೆ ಶುರು ಮಾಡಿ ತುಳಿದ್ರು. ಅಷ್ಟೊತ್ತಿಗೆ ನಮ್ಮ ಬಂದು ತಡೆದು ಸರ್.
ಗಾಯ ಪೆಟ್ಟುಬಾಡುವರಿಗೆ ಪೆಟ್ಟುಬಾಡಿನ ಕಾಸು ಸಿಕ್ಕೋ ಅಂತ ಹೇಳಿದ್ರು ಅವರು. ಓಕೆ. ಅವನಮ್ಮ ತಡೆದ್ರು ಸರ್. ತಡೆದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಇವ ಬಂದ. ನಾನು ತಡಿತಾನೆ ಅಂತ ಅನ್ಕೊಂಡೆ ಸರ್. ಇವ ಬರುವಾಗ್ಲೇ ಒಳಗೆ ಬರುವಾಗ್ಲೇ ಕೋಣದ ಇದು ಕಂಬಳದ ಎಮ್ಮೆಗೆ ಹೊಡೆಯುವ ಬೆತ್ತ ಉಂಟಲ್ಲ ಸರ್, ಅದ್ರಲ್ಲಿ ಹೊಡಿಲಿಕ್ಕೆ ಶುರು ಮಾಡಿದ. ಸಿಕ್ಕಲ್ಲಿ ಹೊಡಿಲಿಕ್ಕೆ ಶುರು ಮಾಡಿದ ಸರ್. ಬ್ಯಾಗ್ ಅಡ್ಡ ಇಟ್ಕೊಂಡೆ ಯಕ್ಷಗಾನದ್ದು ಆದ್ರೂ ತಡೆದ್ರು ಅವರಮ್ಮ. ಅವರಿಗೆ 2 ಫುಟ್ ಬಿದ್ದಿದೆ. ಅವರು ತೆಗಿಲಿಕ್ಕೆ ಆಗಲ್ಲ, ಎಷ್ಟಾದ್ರೂ ಹೆಂಗ್ಸಲ್ಲ. ಇವರ ಇಬ್ಬರ ಮಧ್ಯೆ ಅವರಿಗೆ ಆಗಿಲ್ಲ. ಅವ್ರ ಗುಬ್ಬೆ ತುಂಬಾ ಹೊಡೆದು ಕರೆಕ್ಟ್ ಹೊಡೆದ ಮೇಲೆ ಅಷ್ಟೊತ್ತಿಗೆ ಆ ಫೈನಾನ್ಸ್ ನವರು ಬಂದ ಸರ್. ಓಕೆ. ಆತನ ಹೆಸರೇನಾದ್ರು ಗೊತ್ತಿದ್ಯಾ ನಿತಿನ್ ಅವರ? ಹೆಸರು ಗೊತ್ತಿಲ್ಲ ಸರ್, ಅದೀಗ ಪೊಲೀಸ್ನವರು ಎಂಕ್ವೈರಿ ಮಾಡ್ತಿದ್ದಾರೆ. ಸರಿ ಸರಿ. ಆತ ಅವನಿಗೂ ನನಗೂ ಸಂಬಂಧ ಇಲ್ಲ ಸರ್. ಅವನಿಗೆ ಕೊಡ್ಲಿಕ್ಕೆ ಹಣ ಇರೋದು ಅವನ ಮನೆಯವರು, ಅಚ್ಚನ ಮನೆಯವರು. ಅವನ ನನ್ನ ಹತ್ರ ವಸೂಲಿ ಮಾಡ್ಲಿಕ್ಕಿಲ್ಲ. ಹೌದಲ್ಲ ಸರ್, ನ್ಯಾಯವಾಗಿ. ಹೌದು ಹೌದು. ಇವನು ಬಂದ ಸರ್. ಅವನ ಮುಖಾಂತರ ಅವನೇ ಹೇಳಿದ್ದು ಸರ್ ಸಚಿನ್ಗೆ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಅವನೇ, ಹೆಚ್ಚಿನ ಅಂಶ. ಯಾಕಂದ್ರೆ ಅವನು ಪುನರೂರಲ್ಲಿ ಪಿಕಪ್ ಮಾಡುವಾಗ್ಲೇ ಆಯನ್ ಬೈತೊಂದು ಬಲ್ಲ ಅಂತ ಹೇಳಿದ್ದಾನೆ. ಹೋಗಿ ಕೂಡಾಕಿ ಮನೇಲಿ ಇಷ್ಟೆಲ್ಲ 3 ಗಂಟೆ ತನಕ ಹೊಡೆದ ಮೇಲೆ ಇವ ಬಂದ ಸರ್. 3-3:30 ಹೊತ್ತಿಗೆ ಬಂದ. ನಾನು ನನ್ನಷ್ಟಾಗಿ ಕುತ್ಕೊಂಡಿದ್ದೆ ಸರ್. ಅಷ್ಟೊತ್ತಿಗೆ ಹೊಡಿತಿರ್ಲಿಲ್ಲ ಸಚಿನ್. ಅಷ್ಟು ಅದಕ್ಕಿಂತ ಮುಂಚೆ ಹೊಡೆದಾಗಿದೆ ಇಬ್ರು, ಅವನಪ್ಪ ಅವನು ಸೇರಿ ಹೊಡೆದಾಗಿದೆ. ಕುತ್ಕೊಂಡಿದ್ದೆ. ಬಂದವನೇ ಹೀಗೆ ತಿರುಗಿ ನೋಡಿದೆ ಸರ್. ನನ್ನ ನೋಡಿದ ಕೂಡಲೇ ಕೆನ್ನೆಗೆ ಒಂದು ಬಾರಿಸಿದೆ ಸರ್. ಯಾರು ಸರ್ ಪೆಟ್ಟುಬಾಣಿ ಅಂತ ಕೇಳಿದೆ. ಅಷ್ಟೊತ್ತಿಗೆ ಮಾತಾಡಿ ಶುರು ಮಾಡಿದ. ಕಾಸಿಲ್ಲ ಅನ್ನ, ಕಾಸಿಲ್ಲ ಅನ್ನ, ಇನ್ನು ನಾನು ಪೋರೆ ಬಿಡ್ತಿದ್ದೆ ಅಂಕಲ್, ಕಾಸಿಲ್ಲ ಅಂತ ಹೇಳಿದ್ರು. ಕೊಡ್ತೇನೆ ಪಂಚಾಯತ್ ಸರ್, ಕೊಡ್ತೇನೆ ನಾನು ಹೇಳಿದೆ. ಕೊಡ್ತೇನೆ ಅಂತೆಲ್ಲ ಹೇಳಿದೆ ಸರ್. ಅಷ್ಟೊತ್ತಿಗೆ ಮತ್ತೆ ಹೊಡಿಲಿಕ್ಕೆ ಶುರು ಮಾಡಿದ್ರು ಸರ್. ಇದೇ ಕಂಟಿನ್ಯೂ ಆಯ್ತು. 4 ಆಯ್ತು, 4:15 ಆಯ್ತು. ನಂಗೆ ಹೋಗ್ಲಿಕ್ಕೆ ಉಂಟು ಸರ್. ಯಕ್ಷಗಾನ ಪುತ್ತೂರಲ್ಲಿ ಇದ್ದದ್ದು. ನಂಗೆ ಮೇಳಕ್ಕೆ ಮೋಸ ಮಾಡುವಾಗಿಲ್ಲ ಸರ್. ಅಂದ್ರೆ ಜನ ಮಾಡ್ಲಿಕ್ಕೆ ಅಲ್ಲಿಂದಲೇ ಫೋನ್ ಮಾಡಿಸಿದೆ ನಾನು. ಫೋನ್ ಮಾಡಿದೆ, 2 ಜನಕ್ಕೆ ಫೋನ್ ಮಾಡಿದೆ. ಅವರಿಗೆ ಆಗುದಿಲ್ಲ ಅಂತ ಹೇಳಿದ್ರು ಪಾಪ. ಅವರು ಲಾಸ್ಟ್ ಟೈಮ್ ನಂಗೆ ಹುಷಾರಿಲ್ಲದಾಗೆ ಹೋದವ್ರು ಅವರೇ ಬದಲಿಗೆ. ಅವ್ರಿಗೆ ಆಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾರು ಸಿಗ್ಲಿಲ್ಲ ನಂಗೆ ಆ ಪಾತ್ರಕ್ಕೆ. ನಾನೇ ಹೋಗ್ಬೇಕಾದ ಅನಿವಾರ್ಯತೆ ಬಂತು. 4:15 ನಂತರ ನಾನು ರಿಕ್ವೆಸ್ಟ್ ಮಾಡಿದೆ ಸರ್. ತುಂಬಾ ರಿಕ್ವೆಸ್ಟ್ ಮಾಡಿದೆ, ಕೈ ಮುಗಿದೆ, ಕಾಲಿಡಿದೆ. ಏನ್ ಮಾಡಿದ್ರು ಇವ್ರು ಬಿಡುವಾಗಿಲ್ಲ. ಎಂಕ್ಲ ಕಾಸಿಲ್ಲ. ಇವ ಹೇಳುದು ಸರ್ ಫೈನಾನ್ಸ್ ನವ, ఆయన ಮನಸ್ಸಿನ ಗೊತ್ತಾಗ ಕಾಸು ಕೊರ್ಪುಜೆ ಎಲ್ಲೆಲ್ಲ ಕೊರ್ಪುಜೆ ఆయన ಕಡಪುರ ಹಚ್ಚಿ ಮುಖ ನೋಡಿ ಲಕ್ಷಣ ಹೇಳುವ ಅಭ್ಯಾಸ ಏನಾದ್ರು ಇದೆಯಾ? ಅವನಿಗೆ ಇರ್ಬೋದು ಅಂತ. ಅಲ್ಲ, ಅವನಷ್ಟು ವಿಕಾರವಾಗಿ ನಾನು ಇರ್ಲಿಲ್ಲ. ಅವನು ಹಾಗಿದ್ದ ಸರ್. ಬಂದವನೇ ಇವರಿಬ್ರು ಹೊಡಿಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಅವರ ಕೈಯಲ್ಲಿದ್ದ ಬೆತ್ತವನ್ನು ಇವ ಫೈನಾನ್ಸ್ ನಾವು ಎಳ್ತಕೊಂಡು ಸಿಕ್ಕಾಪಟ್ಟೆ ಹೊಡೆದ ಸರ್. ಸಿಕ್ಕಾಪಟ್ಟೆ ಹೊಡೆದ. ಅವನಿಗೆ ಅಧಿಕಾರನೇ ಇಲ್ಲ ಹೊಡಿಲಿಕ್ಕೆ. ಅಲ್ಲ, ಹೊಡಿಲಿಕ್ಕೆ ಅಧಿಕಾರ ಯಾರಿಗೂ ಇಲ್ಲ ಸರ್. ಬಡ್ಡಿ ನಡೆಸಲಿಕ್ಕೆ ಅವಕಾಶ ಇಲ್ಲ. ಅದರ ಮಧ್ಯದಲ್ಲಿ ಹೊಡೆಯುವಂತ ಅವಕಾಶ ಎಲ್ಲಿಂದ ಬರುತ್ತೆ ಅವರಿಗೆ? ಸರಿ ಸರ್, ನಾನು ಒಪ್ಕೊಳ್ತೇನೆ. ಇವ್ರು ಹೊಡಿಲಿ. ಯಾವಾಗ ಹೊಡಿಬೇಕು ಸರ್? 4 ವರ್ಷದಿಂದ ಅವ ಕೊಟ್ಟ ಹಣಕ್ಕೆ ನಾನು ಬಡ್ಡಿಯೇ ಕಟ್ಟದೆ ನಾನು ತಲೆಮರೆಸಿ ಎಲ್ಲೋ ಇರ್ತಿದ್ರೆ ನಾನು ಹೊಡಿಬೇಕು ನಂಗೆ ಸಿಕ್ಕಾಗ. ಅದ್ ನಾನು ಒಪ್ಕೊಳ್ತೇನೆ. ನಾನು ತಪ್ಪು ಮಾಡಿದ್ದೇನೆ ಅಂತ. ನಾನು ಇಷ್ಟು ಲಕ್ಷ ನಾನು ಕೊಟ್ಟರು ಕೂಡ ನನಗೆ ಹೊಡೆದ್ರು ಅರ್ಥ ಉಂಟು ಸರ್. ಹೊಡೆದ್ರು ಸರ್. ಹೇಗೂ 6 ಗಂಟೆ ತನಕ ಹೊಡೆದ್ರು. ಕೊನೆಗೆ ಬಿಡ್ತಾರೆ ಅಂತ ಆಗುವಾಗ ಬಾಂಡ್ ಪೇಪರ್ ಗೆ ಸೈನ್ ಮಾಡ್ಬೇಕು ಅಂತ ಆಯ್ತು ಸರ್. ಓಕೆ, ಏನಂತ ಹೇಳಿ? ಏನಂತ ಹೇಳಿ ಸೈನ್? ಸೈನ್ ಅದ್ರಲ್ಲಿ ಉಡುಪಿಗೆ ಹೋಗಿ ಅವ್ರ ಅಮ್ಮ ಮತ್ತೆ ಅವ್ರ ಅಪ್ಪ ಬಾಂಡ್ ಪೇಪರ್ ಮಾಡಿಸ್ಕೊಂಡು ಬಂದ್ರು. ಅದ್ರಲ್ಲಿ ಮೇಲ್ಗಡೆ ಬರ್ದಿತ್ತು. ನಾನು ಅದ್ರ ಫೋಟೋ ಕೂಡ ತೆಗಿಲಿಲ್ಲ. ನಂಗೆ ಓದುವಷ್ಟು ಇದಿಲ್ಲ. ನಂಗೆ ಒಟ್ರಾಶಿ ಎಷ್ಟು ಜನಕ್ಕೆ ಹೋಗ್ಬೇಕು. ನನ್ಗೆ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು. ಸುಳ್ಳಾದ್ರೂ ಹೇಳಿ ನಾನು ಹೊರ ಹೋಗ್ಬೇಕು. ತಪ್ಪಲ್ಲ ಸರ್, ನಾವು ಬದುಕ್ಬೇಕಾದ್ರೆ ಸುಳ್ಳು ಹೇಳ್ಬೇಕಲ್ವಾ? ಹೇಳಿದೆ ಸರ್. ಖಂಡಿತ ನಾನು ಕೊಡ್ತೇನೆ ಸರ್, ನಾಳೆ ಕೊಡ್ತೇನೆ ಅಂತ ಹೇಳಿದೆ. ಇಜ್ಜಿ ಅಂಚಂಡ ಎಲ್ಲ ಕೊಡ್ತೇನೆ. ಈ ಮೂಲೆ ಫುಲ್ಲು ಸೈನ್ ಮಾಡಿದ್ಮೇಲೆ ಸರ್ ಬಾಂಡ್ ಪೇಪರ್ ಅಲ್ಲಿ ಸೈನ್ ಮಾಡಿಸಿ ಅದರಲ್ಲಿ ಬರ್ತಿದ್ರು 16 ಲಕ್ಷ ಕ್ಯಾಶ್, 3 ಲಕ್ಷ ಚಿನ್ನ ನೀನ್ ಕೊಡ್ಬೇಕು ಅಂತ ಬರ್ತಿದ್ರು. ಬರ್ದೆ ಸೈನ್ ಮಾಡಿದೆ ಸರ್. ಸೈನ್ ಮಾಡಿದ್ಮೇಲೆ ವಿಡಿಯೋ ಮಾಡಿಸಿದ್ರು. ಈ ಕೊರ್ರೆಂಡೊಂದು ಪನ ಕೋರ್ಜೆಗೆ ನಾನ್ ಮಾಡಿದೆ ಸರ್. ಬದುಕ್ಬೇಕಲ್ವಾ? ಆಗಲ್ಲ ಅಂತ ಒಂದು ಶಬ್ದ ಹೇಳಿದ್ರು ಸರ್. ನನ್ನದು ಹೆಣ ಕೂಡ ಸಿಕ್ತಿರ್ಲಿಲ್ಲ. ಹೇಗೂ ಹೊರಗೆ ಬಂದೆ ಸರ್. ಹೊರಗೆ ಬಂದ್ಮೇಲೆ ಸಚಿನ್ ಹೇಳಿದ ಅವನಿಗೆ ಆ ಕಡೆನೆ ಹೋಗ್ಲಿಕ್ಕಿದ್ದದ್ದು, ಪಡುಬಿದ್ರಿ ತನಕ ನಾನು ಬಿಡ್ತಾನೆ ಹೇಳಿದ.
ನನ್ನ ಬೈಕ್ ಪಡುಬಿದ್ರೆಯಲ್ಲಿ ಇತ್ತು. ನನ್ಗೆ 4:30 ಗಂಟೆಗೆ ನಮ್ಮ ಮೇಳದ ಮ್ಯಾನೇಜರ್ ಕಾಯ್ತಿದ್ರು ಪಡುಬಿದ್ರೆಯಲ್ಲಿ. ಅವರು ಎರಮಣ್ಣವರು, ನಾನು ಪಡುಬಿದ್ರಿ ಅಲ್ಲ. ಅವ್ರಿಗೆ ಪಾಪ ಹುಷಾರಿಲ್ಲ, ಅವರನ್ನ ನಾನು ಕರ್ಕೊಂಡು ಹೋಗ್ಬೇಕಿತ್ತು. ಅವ್ರು 4:30 ಗಂಟೆಯಿಂದ 6:30 ಗಂಟೆ ತನಕ ಪಡುಬಿದ್ರೆಯಲ್ಲಿ ಕಾದ್ರು. ಸರಿ. ಉಡುಪಿಯಿಂದ 6 ಗಂಟೆಗೆ ಹೊರಟಿದ್ದೇವೆ ನಾವು, ಸಾರಿ ಉದ್ಯಾವರದಿಂದ. ಉಚ್ಚಿರದಲ್ಲಿ ಮತ್ತೆ ನಿಲ್ಲಿಸಿದ ಸರ್. ಅದಕ್ಕೂ ಸಾಕ್ಷಿ ಇರ್ಬೋದು, ಅಲ್ಲಿ ಮಸೀದಿ ಹತ್ರ ನಿಲ್ಲಿಸಿದ್ರು. ಹಿಂದ್ಗಡೆ ಫೈನಾನ್ಸ್ ಇದ್ದ, ಅವ ಹೆಸರಿಲ್ಲ ಇದ್ದಾನಲ್ಲ ಸರ್. ಈಗ ಆ ಫೈನಾನ್ಸ್ ಹೆಸರು ಗೊತ್ತಿದ್ಯಾ? ಅದು ಫೈನಾನ್ಸ್ ಹೆಸರು ಗೊತ್ತಿಲ್ಲ ಸರ್. ಹೆಚ್ಚಿನ ಅಂಶ ಬಜಾಜ್ ಆಗಿರ್ಬೋದು ಅಂತ ಗೊತ್ತಿಲ್ಲ ನಂಗೆ. ಆ ಬಗ್ಗೆ ಪೊಲೀಸ್ನವರು ಎಂಕ್ವೈರಿ ಮಾಡ್ತಿದ್ದಾರೆ. ಆ ನಂಬರ್ ಕೊಟ್ಟಿದ್ದೇನೆ ಅವರಿಗೆ. ಆಮೇಲೆ ಹೌದು ಸರ್, ಹೌದು. ಆಮೇಲೆ ಏನಾಯ್ತು ಅಂತ ಹೇಳಿದ್ರು ಸರ್, ಉಚ್ಚಿಲ ಹತ್ರ ನಿಲ್ಲಿಸಿದವರು. ಅಂದ್ರೆ ಇವನಿಗೆ ರನ್ನಿಂಗ್ ಅಲ್ಲಿ ಫೋನ್ ಅಲ್ಲಿ ಹೇಳಿದ್ದ ಇನ್ನೊಮ್ಮೆ ನಿಲ್ಲಿಸು ವಿಡಿಯೋ ಮಾಡುವಂತ. ಅಲ್ಲಿ ನಿಲ್ಲಿಸಿ ಅಲ್ಲಿ ವಿಡಿಯೋ ಮಾಡಿಸಿದ್ರು ಸರ್. ವಿಡಿಯೋ ಮಾಡಿಸಿ ಹೇಳಿದ್ರು ಹೀಗೀಗೆಲ್ಲ ಆಗಿದೆ, ನಾನಿಷ್ಟು ಕೊಡ್ಲಿಕ್ಕೆ ಉಂಟು ಹೇಳು, ಇಷ್ಟು ಲಕ್ಷ ಚಿನ್ನ ಅಂತ ಹೇಳು, ನಾಳೆ ಕೊಡ್ತೇನೆ ಅಂತ ಹೇಳು ಅಂತ ವಿಡಿಯೋ ಮಾಡಿಸಿದ್ರು. ನಾನು ಹೇಳಿದೆ ಸರ್, ಹೇಳಬೇಕಲ್ವಾ, ಹೇಳಿದ ನಂತರ ಪಡುಬಿದ್ರಿಗೆ ತಂದು ಬಿಟ್ಟ ಸರ್. ಅವನಿಗೆ ಹೋಗೋ ದಾರಿ ಮತ್ತೆ ಹೋದ. ನಾನು ಬೈಕ್ ತಕೊಂಡು, ನಾನು ಮೇಳದ ಮ್ಯಾನೇಜರ್ 6:30 ಗಂಟೆ ತನಕ ಪಡುಬಿದ್ರಿಯಲ್ಲಿ ಕಾದಿದ್ರು. ಅವರನ್ನು ಪಿಕಪ್ ಮಾಡಿ ಅವರಿಗೆ ಒಂದು ಸ್ವಲ್ಪ ನೋವಾಗದಾಗೆ, ನೋವು ತೋರಿಸದಾಗೆ ಪುತ್ತೂರಿ ತನಕ ಹೋದೆ ಸರ್. ಪುತ್ತೂರು ತನಕ ಬೈಕಲ್ಲಿ. ನಾವು ನಿಜವಾಗಿ ಹೋಗ್ಬೇಕಿದ್ದದ್ದು ಕೊಳಲಿ ಅಥವಾ ಬೀಚ್ ರೋಡ್ಗೆ. ನಮ್ಗೆ ಕಾರ್ ಇತ್ತು ಮೇಳದ, ಮೇಳದಿಂದ ಒಟ್ಟಿಗೆ ಹೋಗುವ ಕಾರ್ ಇತ್ತು. ನಮ್ಗೆ ನಮ್ಮ ಟೈಮ್ ನಾವು ಹೊರಡುವಾಗ್ಲೇ 6:30 ಆಗಿದೆ ಪಡುಬಿದ್ರಿಗೆ. ಅವ್ರು 6:30ಗೆ ಹೊರಟ್ರು ಸರ್ ಬೀಚ್ ರೋಡಿಂದ. ಮತ್ತೆ ನಾವು ಬೈಕಲ್ಲಿ ಹೋಗ್ಬೇಕು, ಯಾಕಂತ ಹೇಳಿದ್ರೆ ನಾನು 9 ಗಂಟೆ ಒಳಗೆ ರೀಚ್ ಆಗ್ಬೇಕು. 10 ಗಂಟೆಗೆ ಪ್ರಸಂಗ ಶುರು, ದೇವಿ ಮಹಾತ್ಮ ಪ್ರಸಂಗ, ವಿಷ್ಣುವಿನ ಪಾತ್ರ ನಂದು. ಹೋಗ್ಲೇಬೇಕು ಸರ್ ನಂಗೆ. ಹೇಗೂ ಹೋದೆ ಸರ್. ಪುತ್ತೂರು ತನಕ ಹೋಗೋ ತನಕ ನಾನು ಸುಬ್ಬಣ್ಣನ ಹತ್ರ, ನಮ್ಮ ಮ್ಯಾನೇಜರ್ ಹತ್ರ ಏನೂ ವಿಷಯ ಹೇಳಿದ್ರೆ ನನ್ನ ಅಪ್ಪನ ಹತ್ರ ಕ್ಲೋಸ್ ಇದ್ದಾರೆ ಅವರು. ನನ್ನ ಅಪ್ಪ ಅದೇ ಮೇಳದಲ್ಲಿ ಕಲಾವಿದರಾಗಿದ್ದವರು, ರತ್ನಾಕರಾಚಾರ್ಯ ಅಂತ ಪಡುಬಿದ್ರೆ, ಅದೇ ಮೇಳದಲ್ಲಿ ಇದ್ದವರು. ಅವರಿಗೆ ಹೇಳ್ತಾರೆ, ಅವ್ರು ಹೇಳಿದ್ರೆ ನನ್ನ ಆ ದಿನ ವೇಷ ಮಾಡ್ಲಿಕ್ಕೆ ಬಿಡಲ್ಲ. ಆ ದಿನ ಏನಾದ್ರು ಕಂಪ್ಲೇಂಟ್ ಆಗ್ತಿತ್ತು, ಯಾಕಂದ್ರೆ ಭಾವನೆ ವಿಷಯ ಗೊತ್ತಿದ್ರೆ ಕಂಪ್ಲೇಂಟ್ ಮಾಡುವಂತ ಹೇಳ್ತಿದ್ರು. ನಾನು ತಡೆದು ನಿಲ್ಲಿಸಿದ್ರು, ನಾನು ಹೆದರಿ ನಿಲ್ಲಿಸಿದ್ದೆ. ಅಂದ್ರೆ ಪಾತ್ರಕ್ಕೆ ನ್ಯಾಯವನ್ನ ಕೊಡ್ಬೇಕು ಅಂತ ಹೇಳಿ ತಾವು ಕೇಸ್ ಅನ್ನ ಕೊಡುವುದನ್ನ ನಿಲ್ಲಿಸಿದ್ರೆ ಬಳಿಕ ನೋಡುವ ಅಂತ ಹೇಳಿ. ಹೌದು ಸರ್, ಹೌದು ಸರ್. ಕೇಸ್ ಕೊಟ್ರೆ ಮತ್ತು ನನ್ನ ಮೇಲೆ ಪ್ರೆಷರ್ ಬೀಳ್ತದೆ ಸರ್. ಅಂದ್ರೆ ಮತ್ತು ಪ್ರಾಣ ಬೆದರಿಕೆ ಜಾಸ್ತಿ ಆಗ್ತದೆ. ಕೇಸ್ ಕೊಟ್ರೆ ಅವನು ಬೇಲಲ್ಲಿ ಹೊರಗೆ ಬರ್ಬೋದು, ಮತ್ತೆ ಏನಾದ್ರು ಮಾಡ್ಬೋದು ಅಂತ ನಂಗೆ ಹೆದರಿಕೆ. ಯಾಕಂದ್ರೆ ನಮ್ ಕಡೆ ನಾವು ಪಾಪದವರು ಸರ್. ನಂಗೆ ಕೇಸ್ ಕೊಟ್ಟ ಮೇಲೆ ಗೊತ್ತಾಯ್ತು ಇಷ್ಟು ಸಂಘಟನೆ ನನ್ನೊಟ್ಟಿಗೆ ಉಂಟು ಅಂತ. 2 ದಿನದಿಂದ ನನ್ನ ಹಾಸ್ಪಿಟಲ್ ಆಗ್ಲಿ ಎಂಕ್ವೈರಿ ಆಗ್ಲಿ ತುಂಬಾ ಮಾಡ್ತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅಲ್ಲಿಂದ ನಾನು ಸರ್ ಪುತ್ತೂರಿಗೆ ಹೋಗಿ ನಿಲ್ಸಿದೆ ಸರ್. ಯೂರಿನ್ ಪಾಸ್ ಮಾಡ್ಲಿಕ್ಕೆ ಅಂತ ನಿಲ್ಸಿದೆ. ಇಳಿಲಿಕ್ಕೆ ಆಗ್ಲಿಲ್ಲ ಸರ್, ಆದ್ರೂ ತೋರಿಸಿಲ್ಲ ಅವರಿಗೆ. ನೋವಾಗ್ತಿತ್ತು, ತುಂಬಾ ನೋವಾಗ್ತಿತ್ತು. ಇಳಿಸಿ ಯೂರಿನ್ ಪಾಸ್ ಮಾಡಿ 9 ಗಂಟೆಗೆ ರೀಚ್ ಆದೆ ಸರ್. ನಾನು ರೀಚ್ ಆಗಿ ಹೆಲ್ಮೆಟ್ ತೆಗೆದು ಮೆಲ್ಲ ಮಿರರ್ ನೋಡಿದೆ ಸರ್. ಮಿರರ್ ನೋಡೋದು ಮುಖ ದಪ್ಪಾಗಿದೆ, ಮುಖ ದಪ್ಪಾಗಿದೆ, ಲಿಪ್ಸ್ ಹೊಡೆದಿದೆ, ಲಿಪ್ಸ್ ದಪ್ಪಾಗಿದೆ, ಮೇಲಿದ ಲಿಪ್ಸ್, ಕಣ್ಣತ್ರ ದಪ್ಪಾಗಿದೆ. ಹೇಗೋ ಮುಖ ಮುಚ್ಕೊಂಡು ಒಳಗೋದೆ ಸರ್. ಯಾಕಂದ್ರೆ ನಮ್ಮ ಮೇಳದ ಕಲಾವಿದರಿಗೆ ಎಲ್ರಿಗಾಗ್ಲಿ ನನ್ನ ಬಗ್ಗೆ ಗೊತ್ತುಂಟು ಸರ್. ಅಂದ್ರೆ ಸಾಲ ಮಾಡಿ ನಾನು ತುಂಬಾ ಕಡೆ ಸೋತೋಗಿದೆ ಅಂತ ಎಲ್ರಿಗೂ ಗೊತ್ತುಂಟು, ಅವನಿಂದಾಗಿ ಸಹ ಗೊತ್ತುಂಟು. ಒಂದು ವೇಳೆ ಹೊಡೆದದ್ದು ಅಂತ ಸ್ವಲ್ಪ ಗೊತ್ತಾಗ್ತಿದ್ರು ಬೇರೆ ಕಡೆ ಎಲ್ಲ ಹೋಗ್ತಿತ್ತು. ಆ ದಿನ ನಾನು ವೇಷ ಮಾಡ್ಲಿಕ್ಕೆ ಬಿಡುದಿಲ್ಲ. ನಂಗೆ ಒತ್ತಾಶೆ ಆ ದಿನ ನಂಗೆ ನನ್ನ ದೇವರ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕೆಂತ ಗೊತ್ತಿಲ್ಲ ಸರ್. ಆ ದಿನ ನಾವು ಮೇಕಪ್ ಮಾಡೋದು ನಿಮ್ಗೆ ಗೊತ್ತಿರ್ಬೋದು ಸರ್, ಕಲಾವಿದರಲ್ಲಿ ಮೇಕಪ್ ಮಾಡಲ್ಲ, ಮೈ ಬಿಟ್ಟು ಮೇಕಪ್ ಮಾಡೋದು. ಆ ದಿನ ನಾನು ಅಂಗಿ ಹಾಕೊಂಡು ಮೇಕಪ್ ಮಾಡಿದೆ ಸರ್. ಯಾಕಂದ್ರೆ ಮೈ ಮೇಲಿರುವ ಗಾಯಗಳು ಗೊತ್ತಾದ್ರೆ ಕಲಾವಿದರು ಯಾರು ಸುಮ್ಮನಿರಲ್ಲ. ಆದ್ರೂ ಸರ್ ನಾನು ಮೇಕಪ್ ಮಾಡುವಾಗ ಪಾಪ ಕೆಳಗಿನ ಕಟ್ಟಿಗೆ ಅಕ್ಷಯ್ ಅಂತ ಅವನು ಪಾಪ ನಿತಿನಣ್ಣ ಕಣ್ಣು ಕಣ್ಣಲ್ಲಿ ಹೇಳಿದ್ರು ಪೂಜೆ ಆಗ್ತಿತ್ತು. ಅದೆಲ್ಲ ಸಿಸಿಟಿವಿಯಲ್ಲಿ ಇರ್ಬೇಕು ಸರ್. ನಾನು ಹೇಳುದು ಸುಳ್ಳಾದ್ರೆ ಮೇಳದಲ್ಲಿ ಸಿಸಿ ಕ್ಯಾಮರಾ ಉಂಟು ನಮ್ಮದು. ಕನ್ಸನ್ನಲ್ಲಿ ಕೇಳಿದ ಸರ್ ನಿತಿನಣ್ಣ ಎಂತ ಆಯ್ತು ಅದು ಅಂತ. ಮುಖ ದಪ್ಪ ಆಗಿತ್ತು, ಒಂದ್ ಸೈಡ್ ಲಿಪ್ಸ್ ಎಲ್ಲ ಹೊಡೆದಿತ್ತು. ದಾಲಾಜಿ ಬೂರ್ನಿ ಅಂತ ಹೇಳಿದೆ. ಮೇಕಪ್ ಮಾಡಿದೆ ಸರ್. ಮೇಕಪ್ ತಟ್ಲಿಕ್ಕೆ ಆಗ್ತಿಲ್ಲ ಉರಿಯಲ್ಲಿ. ಮೇಕಪ್ ಮಾಡಿದೆ ಸರ್. ಆ ದಿನ ನನ್ನೊಟ್ಟಿಗೆ ಬ್ರಹ್ಮ ಮಾಡ್ಲಿಕ್ಕೆ ಬಂದವರು ಹೊರಗಿನವರು ಸರ್, ಒಳ್ಳೆ ದೊಡ್ಡ ವ್ಯಕ್ತಿ ಸರ್, ಅಪ್ಪು ಕುಣಿ ಅಂತ ಶಕೀಲ್ ಮೇಳದ ಕಲಾವಿದ್ರು. ನಂಗೆ ಅವರೊಟ್ಟಿಗೆ ನಿಜವಾಗಿ ಮಾತಾಡ್ಬೇಕಿತ್ತು. ಯಾಕಂದ್ರೆ ಸಂಭಾಷಣೆ ಅಂತ ಹೇಳಿದ್ರೆ ಅವ್ರು ದೊಡ್ಡವರು ಸರ್, ನಾವು ಕೆಳಗಿನವರು ಮಕ್ಕಳು. ನಾವು
ನಾವು ಅವ್ರ ಹತ್ರ ಕೇಳಿ ರಂಗಸ್ಥಳಕ್ಕೆ ಹೋಗ್ಬೇಕು. ಓಕೆ, ಹೌದು. ತುಂಬಾ ಬೇಜಾರಾಯ್ತು ಸರ್. ಅವ್ರ ಹತ್ರ ಕಣ್ಸನ್ನೆಲ್ಲ ಹೇಳಿದೆ, ಹ್ಮ್ ಕ್ಷಮಿಸಿ ಗುರುಗಳೇ, ನಾನ್ ಬರುವಾಗ ತಡ ಆಯ್ತು, ಪರವಾಗಿಲ್ಲ ಮಗ ಅಂತ ಕೈಯಲ್ಲಿ ಹೀಗೆ ಮಾಡಿದ್ರು. ಹ್ಮ್ ಅವ್ರ ಹತ್ರ ಹೋಗುದಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡಿದೆ, ವಿಷಯ ಮಾತಾಡಿದೆ ನಾನು. ಓಕೆ. ಹೇಗೆ ಹೋಗುವ, ಹೇಗೆ ದಾರಿ, ನಿಮ್ಮ ದಾರಿ ಹೇಗೆ ಗುರುಗಳೇ, ನನ್ಗೆ ಜಾಸ್ತಿ ಗೊತ್ತಿಲ್ಲ, ನನ್ಗೆ ಗೊತ್ತಿದ್ದಷ್ಟು ನಾನು ಮಾತಾಡ್ತೇನೆ, ಏನಿಲ್ಲ ನೀನು ಬಾ ರಂಗಸ್ಥಳಕ್ಕೆ, ಸರಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಓಕೆ. ಹಾ ವೇಷ ಆಯ್ತು ಸರ್. ಹಾ. ವೇಷ ನಾನು ಹೋದದ್ದು ಲೇಟ್ ಆದ್ರೂ ಅವ್ರಿಗಿಂತ ಮುಂಚೆ ರೆಡಿ ಆದೆ ಸರ್. ನಾನು ಓಕೆ. ಮೇಕಪ್ ಮಾಡಿ ರೆಡಿ ಆದೆ, ವೇಷ ಹಾಕಿ ರೆಡಿ ಆದೆ ಸರ್. ಹ್ಮ್ ರಂಗಸ್ಥಳಕ್ಕೆ ಹೋಗುದಕ್ಕಿಂತ ಮುಂಚೆ ಹ್ಮ್ ಅವ್ರ ಹತ್ರ ಮಾತಾಡಿದೆ, ಹಿರಿಯರ ಹತ್ರ ಮಾತಾಡಿದೆ, ಬಮ್ಮ ಮಾಡುವ ಪಾತ್ರ ಅವ್ರ ಹತ್ರ. ಹ್ಮ್ ಹ್ಮ್ ಹೇಗೆ ಹೋಗು ಗುರುಗಳೇ, ಹ್ಮ್ ಯಾವ ಅಜ್ಜಿ ಮಗ, ನೀ ಕೇಸು ಗೊತ್ತು ನಾತು ಮಲ್ಕು, ತೊಂದರೆ ಅಜ್ಜಿ. ಓಕೆ. ಮಲ್ಲ ಅವರ ಹೆಸರೇನಂತ ಹೇಳ್ಬೋದಾ? ಅವರದ್ದು ಅಪ್ಪು ಕುಂಜಿ ಅಂತ, ಕಟೀಲ್ ಮೇಳದಲ್ಲಿ ಇದ್ರು ಅವರು. ಓಕೆ ಓಕೆ ಓಕೆ. ಈಗ 3 ವರ್ಷ ಆಯ್ತು ರಿಟೈರ್ಡ್ ಆಗಿ, ಏಜ್ ಆದವರು ಪಾಪ, ನನ್ನ ಅಪ್ಪನ ಪ್ರಾಯ ಆಯ್ತು ಅವರಿಗೆ. ಓಕೆ. ಅವರಿಗೆ ಗೊತ್ತಾಗಿತ್ತಾ ಸರಿಗೆ, ಹಿರಿಯ ಕಲಾವಿದರಿಗೆ ಗೊತ್ತಾಯ್ತು ಸಮಸ್ಯೆ ಹೀಗೆ ಆಗಿದೆ ಅಂತ ಹೇಳಿ? ಯಾರಿಗೂ ಗೊತ್ತಿಲ್ಲ ಸರ್, ಓಕೆ. ಯಾರಿಗೂ ಗೊತ್ತಿಲ್ಲ, ಹ್ಮ್ ಯಾರಿಗೂ ಗೊತ್ತಿರ್ಲಿಲ್ಲ. ಆ ದಿನ ವೇಷ ನಿರ್ವಹಿಸಿದೆ ಸರ್. ಸ್ಟೇಜಿಗೆ ಹೋದ್ಮೇಲೆ ನಂಗೆ ಗೆಜ್ಜೆ ಕಟ್ಟಿದ್ಮೇಲೆ ನೋವು ಏನ್ ಗೊತ್ತಾಗ್ಲಿಲ್ಲ ಸರ್, ದೇವರ ದಯದಿಂದ. ಹ್ಮ್ 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 ದೇವರ ಪ್ರಸಾದ ಬಾಯಿಗೆ ಹಾಕಿದೆ ನಾನು, ಹ್ಮ್ ನನ್ಗೆ ಏನ್ ನೋವು ಗೊತ್ತಾಗ್ಲಿಲ್ಲ. ಹ್ಮ್ ನೋವು ಗೊತ್ತಾಗದಾಗೆ ನಾನು ಮಾಡ್ಬೇಕಿತ್ತು, ಗೊತ್ತಾದ್ರೆ ಹ್ಮ್ ಆ ದಿನ ವೇಷ ಮಾಡ್ಲಿಕ್ಕೆ ಬಿಡಲ್ಲ ಸರ್ ನಮ್ಮ ಮೇಳದವರು. ಓಕೆ. ಹಾ, ಹೇಗೂ ನಿರ್ವಹಿಸಿದೆ. ಸ್ಟೇಜಿಗೆ ಹೋದ್ಮೇಲೆ ಬೆವರ್ಲಿಕ್ಕೆ ಶುರುವಾಯ್ತು ನಂಗೆ. ಹ್ಮ್ 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 ಬೆವರ್ಲಿಕ್ಕೆ ಶುರುವಾಗುವಾಗ ಉರಿಲಿಕ್ಕೆ ಶುರುವಾಯ್ತು ಸರ್ ನಂಗೆ. ಹ್ಮ್ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಸ್ಟೇಜಲ್ಲಿ ನಾನು ಆದ್ರೂ ತೋರಿಸ್ಲಿಲ್ಲ ಸರ್. ಹ್ಮ್ ತುಂಬಾ ನೋವಾಯ್ತು. ಕುಣಿಲಿಕ್ಕೆ ಕಾಲೆತ್ತುವಾಗ ಕಾಲು ನೋವು, ಹೌದು. ಕೈ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಹ್ಮ್ ಹ್ಮ್ ಹಾ, ಎಲ್ಲ ಆದ್ರೂ ಕೂಡ ನಾನು ವೇಷ ನಿರ್ವಹಿಸಿದೆ ಸರ್. ಹ್ಮ್ ಆ ಪಾತ್ರ ಮುಗಿಯುವಾಗ 3:30 ಗಂಟೆ ಆಗ್ತದೆ. ಓಕೆ. 3:30 ಗಂಟೆ ತನಕ ಪಾತ್ರ ನಿರ್ವಹಿಸಿದೆ ಸರ್. ಆ ಮಿಡ್ಲಲ್ಲಿ ನಂಗೆ 12:30 3 ಗಂಟೆ ತನಕ ಗ್ಯಾಪ್ ಇತ್ತು ಸರ್. ಆ ಗ್ಯಾಪ್ ಅಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ, ಒಳಗಿದ ಬಟ್ಟೆ ಬಿಚ್ಚಿದೆಲ್ಲ ಹ್ಮ್ ರೆಸ್ಟ್ ಮಾಡಿದೆ ಸರ್. ಸ್ವಲ್ಪ ಮಲಗಿದೆ ನಾನು, 1 ಗಂಟೆ ಮಲಗಿದೆ. ಹ್ಮ್ ಅಂದ್ರೆ ಏನ್ ಕೂಡ್ತಿರ್ಲಿಲ್ಲ ನಂಗೆ. ಮತ್ತೆ ರೆಡಿಯಾಗಿ ದೇವಿ ಪ್ರತ್ಯಕ್ಷ ಆಗುವಾಗ ವಿಷ್ಣು ಬೇಕಲ್ವಾ, ಹೌದು. ಅಲ್ಲಿ ತನಕ ಪಾತ್ರ ನಿರ್ವಹಿಸಿ 3:30 ಗಂಟೆಗೆ ಡ್ರೆಸ್ ಎಲ್ಲ ಬಿಚ್ಚಿ, ಹ್ಮ್ ಯಾರಿಗೂ ಕಾಣದಾಗೆ ನನ್ನ ನಾರ್ಮಲ್ ಬಟ್ಟೆ ಹಾಕಿ ಹ್ಮ್ ಮಲಗಿದೆ ಸರ್. ಹ್ಮ್ ಮಲಗುವಾಗ ಗೊತ್ತಾಯ್ತು ಸರ್ ನಂಗೆ ಇಷ್ಟು ಹೊಡ್ತಿದಾರ ಅಂತ. ಓಕೆ. ಯಾವ ರೀತಿ ಮಲಗಿದ್ರು ಮಲಗ್ಲಿಕ್ಕೆ ಆಗಲ್ಲ ಸರ್ ನೋವಲ್ಲಿ. ಹ್ಮ್ 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 ಕಣ್ಣು ಮುಚ್ಚಿ ಮಲಗಿದೆ. 6 ಗಂಟೆ ತನಕ ನಿದ್ದೆ ಉಂಟು ಸರ್. ಹ್ಮ್ 6 ಗಂಟೆ ಏಳ್ಲಿಕ್ಕೆ ಆಗ್ತಿಲ್ಲ ಸರ್. ಬೆಳಿಗ್ಗೆ 6 ಗಂಟೆಗೆ ಏಳ್ಲಿಕ್ಕೆ ಆಗ್ತಿಲ್ಲ. ಪೂಜೆ ಇದು ಎಷ್ಟು ಗಂಟೆಗೆ ಮಂಗಳ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಹ್ಮ್ ಹ್ಮ್ ಯಕ್ಷಗಾನ ಮುಗ್ದಿದೆ, ಕೊನೆಯ ಪಾತ್ರದವರೆಲ್ಲ ಬಣ್ಣ ತೆಗ್ದಾಗಿದೆ. ಹ್ಮ್ 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 ಅಷ್ಟೊತ್ತು ನಾನು ಮಲಗಿದ್ದೇನೆ. ಎಬ್ಬಿಸ್ಲಿಲ್ಲ ಯಾರು ಸರ್, ಅಂದ್ರೆ ಗೊತ್ತಿಲ್ಲ ಯಾರಿಗೆ ಸರ್. ಓಕೆ. ಅವರು ಬೆಳಿಗ್ಗೆ ಹೋಗ್ಬೋದೇನೋ, ನಿದ್ದೆ ಮಾಡಿ ಹೋಗ್ತಾರೇನಂತ ನನ್ನ ಎಬ್ಬಿಸ್ಲಿಲ್ಲ. ಹ್ಮ್ 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 ಯಾರಿಗೂ ಡೌಟ್ ಬರದ ಹಾಗೆ Okay. ನನ್ನಷ್ಟಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಸರ್. 6 ಗಂಟೆಗೆ ಎಲ್ಲಿ ಸರ್, ಪುತ್ತೂರು ದಾಟಿ ಮಡಿಕೇರಿಗೆ ಕಾವು ಅಂತ ಉಂಟು, ಹ್ಮ್ ಕಾವಿಂದ ಒಳಗೆ ಹೋಗ್ಬೇಕು ಸರ್, ಓಕೆ. ಈಶ್ವರಮಂಗಲ ರೋಡ್. ಅಲ್ಲಿ ಯಕ್ಷಗಾನ ಮುಗಿಸಿ ನಾನು 8:00 ಮನೆಗೆ ರೀಚ್ ಆದೆ. ಹ್ಮ್ 8:00 ನನ್ನ ಮನೆಗೆ ರೀಚ್ ಆಗಿ ನಾನು ಮನೆಗೆ ಹೋಗ್ಲಿಲ್ಲ, ಬೈಕಲ್ಲಿ ಹೀಗೆ ಮುಖ ನೋಡಿದೆ ಸರ್. ಓಕೆ. ಮಿರರ್ ನೋಡುವಾಗ ಮುಖ ಫುಲ್ ದಪ್ಪಾಗಿದೆ ಸರ್. ಹ್ಮ್ 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 ಮನೇಲಿ ಈಗ ಡೌಟ್ ಆಗ್ತದೆ ಏನು ಅಂತ ಹೇಳಿ ಹ್ಮ್ ಜಾಕೆಟ್ ಹಾಕಿದ್ದು, ಜಾಕೆಟ್ ಅನ್ನು ಕವರ್ ಮಾಡ್ಕೊಂಡು ಒಳಗೋಗಿ ಮಲಗಿದೆ ಸರ್. ಅಮ್ಮನಿಗೆ ಒಂದು ಸ್ಮೈಲ್ ಕೊಟ್ಟೆ ಅಷ್ಟೇ. ಹ್ಮ್ ಹ್ಮ್ ನಾನು ಬಂದು ಮಲಗಿದ ದಿನ ಅವರಿಗೆ ಹಣ ಕೊಡ್ಬೇಕಿತ್ತು, ಯಾಕಂದ್ರೆ ಬಾಂಡ್ ಅಲ್ಲಿ ಸೈನ್ ಮಾಡಿದಾರಲ್ಲ. ಹೌದು ಹೌದು. ನಾನು ಹಣ ಕೊಡ್ಬೇಕು, ಇಲ್ಲದೆ ಅವರಿಗೆ ನಾನು ಹಣ ಕೊಡ್ಬೇಕು. ನಿಜ. ಹೋಗಿ ಮಲಗಿದೆ ಸರ್. 11 ಗಂಟೆ ತನಕ ಮಲಗಿದೆ. 8:30 ಹೋಗಿ ಮಲಗಿದಾಗ 11 ಗಂಟೆಗೆ ಎದ್ದೆ. ಓಕೆ. ಹೇಳಲಿಕ್ಕೆ ಆಗ್ಲಿಲ್ಲ ಸರ್, ಮೈಯಲ್ಲೇ ಬಂದಿದೆ. ಮುಟ್ಲಿಕ್ಕೆ ಆಗ್ತದೆ, ನನ್ನ ಮೈ ನಂಗೇನೆ ಮುಟ್ಲಿಕ್ಕೆ ಆಗ್ತಿಲ್ಲ. ಅಮ್ಮ ಮೀಸಿದೆ ಅಮ್ಮ ಅಂತ ಇದ್ರು. ಓಕೆ. ಸ್ನಾನ ಹೇಗೆ ಸರ್ ಮಾಡುದು, ಬಿಸಿನೀರನ್ನು ಒಯ್ಕೊಳ್ಳಿಕ್ಕೆ ಆಗ್ತದ, ನಿಜ. ಇದ್ದಮ್ಮ ಬೊಕ್ಕ ಮಲ್ಪುರ ಅಂತ ಹೇಳಿದೆ. ಫೋನ್ ಬರ್ಲಿಕ್ಕೆ ಶುರುವಾಯ್ತು ಸರ್. ಹೇಳಿದ್ದೆಲ್ಲ ಕೊಡು, ಬಾಂಡ್ ಅಲ್ಲಿ ಸೈನ್ ಮಾಡಿದ್ದೆ, ಇವತ್ತು ಕೊಡು. ಓಕೆ. ಹೇಗೆ ಸರ್ ಕೊಡುದು? ನಾನು ಹೇಗೂ ನಾನು ಇವತ್ತು ಕೊಡುದಿಲ್ಲ ಹಣ ಅವನಿಗೆ. ನನ್ನ ಕೈಯಲ್ಲಿ ಸಾಯುವುದಕ್ಕಿಂತ ನಾನೇ ಸಾಯುದು ಒಳ್ಳೇದು ಅಂತ ಹೋದೆ ಸರ್. ಬೀಚಿಗೆ ಹೋದೆ ಸರ್. ಇದು ಆದ ರಿಯಲ್ ಘಟನೆ. ದೇವರ ಪ್ರಸಾದ ತಕೊಂಡು ಬೈಕಲ್ಲಿ ನಾನು ಬೀಚಿಗೆ ಹೋದೆ. ಬೀಚಿಗೆ ಹೋಗಿ ನಾನು ಮದುವೆ ಹೋಗಿ ಕಾಲ್ ಮಾಡಿದೆ ಸರ್, ಕೊನೆಯ ಕಾಲ್ ಅಂತ. ಹೀಗೆ ಅಮೃತ, ಅದು ಎನ್ಕ್ವೈರಿ ಬೇಕಾದ್ರೆ ಮಾಡ್ಬೋದು, ಹೀಗೆ ಅದರ ರೆಕಾರ್ಡಿಂಗ್ ಕೂಡ ಇದೆ. ಹೀಗೆ ಆಗಿದೆ ನನ್ನ ಲೈಫ್ ಅಲ್ಲಿ, ನೀನ್ ಇದನ್ನ ರೆಕಾರ್ಡ್ ಮಾಡ್ಕೋ, ನಾನು ಇನ್ನು ಉಳಿಯುವುದಿಲ್ಲ, ಈ ರೆಕಾರ್ಡಿಂಗ್ ಅನ್ನು ಪೊಲೀಸಿಗೆ ಕಳಿಸು ಅಂತ ಹೇಳಿದೆ. ಅವಳು ಹೆದರಿ ಏನ್ ಮಾಡಿದ್ಲು, ಅಕ್ಕನಿಗೆ ಭಾವನಿಗೆ ತಿಳಿಸಿದ್ರು. ಆಮೇಲೆ ನನ್ನ ಲೈಫ್ ಟರ್ನ್ ಆಗುತ್ತೆ.
ಆಮೇಲೆ ಅವ್ರು ಏನ್ ಮಾಡಿದ್ರು, ಈ ದಾಲ ಪೋಡಿ ಹೊಡ್ಸಿ ತಪ್ಪು ಮಾಡ್ಕೊತಿದ್ರು ನನಕಿನ ಪೆಟ್ಟು ತಿಂತೀನಿ ಆಯ್ತಾ ಪೊಲೀಸ್ ಕಂಪ್ಲೇಂಟ್ ಆ ಕಾರಣ ಅಕ್ಲ ಕೈಗೆ ತಿಕ್ಕೊಚ್ಚಿ ಬಂದಾಗಿದೆ ಸರ್ ಅವ್ರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದ್ರು, ಅಪ್ಪ ಅಮ್ಮ ಅವರಿಗೆ ಸಿಕ್ಕಿದ್ದಾರೆ. ಅವರ ಹತ್ರ ಏನು ಅವರು ತೋರಿಸ್ಲಿಲ್ಲ. ನಾನು ಅವರ ಕೈಗೆ ಸಿಗ್ಲಿಲ್ಲ. ನನ್ನನ್ನು ಬಾವ ಕರ್ಕೊಂಡು ಹೋದ್ರು. ಬಾವ ಕರ್ಕೊಂಡು ಹೋಗಿ ದಾರಿ ಮಧ್ಯೆ ಅಪ್ಪ ಅಮ್ಮ ಹಿಂದೆ ಬಂದ್ರು ಮನೆಗೆ ಹೋದವರು. ಆಟೋದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ನಂತರ ಎಲ್ಲ ಟರ್ನ್ ಆಯ್ತು ಸರ್. ಪೊಲೀಸ್ನವ್ರು ಹೇಳಿದ್ರು, ಸರಿ ನಾನು ಹೇಳಿದೆ ಇಷ್ಟು ಲಕ್ಷ ಬೇಡ ಮಾರಾಯ, ನೀನ್ 1 ಕೋಟಿ ಕೊಡ್ಲಿಕ್ಕಿದ್ರು ನಿನ್ನ ಮೈ ಮುಟ್ಲಿಕ್ಕಿಲ್ಲ, ಯಾವ ರೀತಿ ಮೈ ಮುಟ್ಟಿದ ಅಂತ ಹೇಳಿ ಕೇಸ್ ಎಲ್ಲ ಆಯ್ತು ಸರ್. ನಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಬಟ್ಟೆ ಬಿಚ್ಚಿ ನಾನು ಫೋಟೋ ನೋಡಿದ್ಮೇಲೆ ನನ್ನ ಬೆನ್ನು ನೋಡಿ ಸರ್, ನಂಗೆ ಬೆನ್ನು ಕಾಣುದಿಲ್ಲ ಅಲ್ವಾ, ಬೆನ್ನು ನೋಡುವ ನಂಗೆ ಶಾಕ್ ಆಯ್ತು ನಾನು ಎಷ್ಟು ಪೆಟ್ಟು ತಿಂದಿದ್ದೇನ ಅಂತ. ಎಣ್ಣೆಗೆ ಹೊಡೆಯೋ ಇದ್ರಲ್ಲಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಸರ್, ನಾನ್ ಸ್ಟಾಪ್ ಸರ್, ನಾನ್ ಸ್ಟಾಪ್ ಅಂತ ಹೇಳಿದ್ರೆ ನಾನು ಅಮ್ಮ ಭಗವತಿಯಿಂದ ಕೂಗಿದ್ದೇನೆ ಸರ್, ಕೂಗಿದೆ. ನಾನು ಕೂಗಿದ್ರು ದೇವರೇ ಫೋನ ಕೂಡ ಅಂತ ಹೇಳಿ ರಾಕ್ಷಸರಾಗಿ ಹೊಡೆದಿದ್ದಾರೆ ಸರ್, ರಾಕ್ಷಸರಾಗಿ ಹೊಡೆದಿದ್ದಾರೆ. ಸರಿ ನಾನು ಒಪ್ಕೊಳ್ತೇನೆ, ನಾನು ಕೊಡದೆ ಏನು 1 ರೂಪಾಯಿ ಕೊಡದಿದ್ರೆ ನಾನು ಪೆಟ್ಟು ತಿನ್ಬೇಕು. 4 ವರ್ಷದಿಂದ ಇಷ್ಟು ಲಕ್ಷ ಕೊಟ್ಟು ನಾನು ಪೆಟ್ಟು ತಿನ್ನೋದು ಅಂತ ಹೇಳಿದ್ರೆ ನಂಗೆ ನ್ಯಾಯ ಬೇಕು ಸರ್, ನಿಜವಾಗಿ ಹೇಳ್ತೇನೆ, ನನ್ಗೆ ನ್ಯಾಯ ಬೇಕು. ನಾನು ಇಷ್ಟು ವರ್ಷ ಯಾರ ಹತ್ರ ಹೇಳದೆ ನಾನು ಹೆದರಿ ಕೂತೆ ಸರ್. ಯಾಕಂತ ಹೇಳಿದ್ರೆ ಅವನ ಪಾರ್ಟಿ ದೊಡ್ಡ ಏನು ಅದ್ ನಂಗೆ ಗೊತ್ತಿಲ್ಲ. ನಾನು ನಮ್ ಕಡೆಯಲ್ಲಿ ಯಾರು ಸಪೋರ್ಟ್ ಇಲ್ಲ ಅಂತ ನಾನು ಸುಮ್ಮನೆ ಇದ್ ಮಾಡಿ ಕೇಸ್ ಮಾಡಿದ್ಮೇಲೆ ನೀವೇ ನೊಂದ್ಕೊಳ್ತಾ ಇದ್ರಿ, ನಿಮ್ಗೆ ಸಪೋರ್ಟ್ ಇದ್ದಾರೆ ಅಂತ ಈಗ ಗೊತ್ತಾಗ್ತಿದೆ ನೋಡಿ ತಮ್ಗಳಿಗೆ. ಖಂಡಿತ ಸರ್, ಎಷ್ಟು ತುಂಬಾ ಸಪೋರ್ಟ್ ಅಂತ ಹೇಳಿದ್ರೆ ನಂಗೆ ರಾತ್ರಿ ಮಲಗ್ಲಿಕ್ಕೆಲ್ಲ ಸರ್ 12 ಗಂಟೆ ನಾನು ಮಾತನಾಡ್ಬೇಕು, ಆದ್ರೂ ಈ ಮಧ್ಯದಲ್ಲಿ ಒಂದು ನಿಮ್ಮನ್ನ ಮಾತನ್ನು ತಡಿತಾ ಇದ್ದೀನಿ, ಕ್ಷಮೆ ಇರಲಿ. ಯಾವುದೇ ಸಂದರ್ಭದಲ್ಲಿ ಯಾವನೇ ವ್ಯಕ್ತಿ ಕೂಡ ಇರಬಹುದು. ಸೊ ಸಮಸ್ಯೆ ಆಯ್ತು ಅಂತ ಹೇಳಿ ನೊಂದು ಒಂದು ಬ್ಯಾಡ್ ಡಿಸಿಷನ್ ಅನ್ನ ತಗೊಂಬಾರ್ದು ನಿತಿನ್ ಅವರೇ, ಆಯ್ತಾ? ಯಾಕಂತ ಹೇಳಿದ್ರೆ ಯಾಕೆ ಈ ರೀತಿಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನೀವು ತಪ್ಪು ಮಾಡ್ಲಿಲ್ಲ, ನೀವು ದೇವರ ಸೇವೆಯನ್ನ ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಆ ಶಕ್ತಿ ಭಗವತಿ ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಇಂಥ ನಿರ್ಧಾರವನ್ನ ತಡಿಲೇಬಾರ್ದು ನಿತಿನ್ ಅವರೇ. ನೋಡಿ ಈಗ ಫೈಟ್ ಮಾಡ್ತಾ ಇದ್ದೀರಿ. ನಿಜವಾಗಿ ಅದು ತಪ್ಪು ಸರ್. ನಾವು ಯಕ್ಷಗಾನದಲ್ಲಿ ಪಾತ್ರ ಮಾಡುವವರು ಆ ವರ್ಡ್ ನಾನೇ ಹೇಳ್ತೇನೆ ಸರ್, ಪ್ರತಿ ಭಗವತಿ ಮಾತಿನಲ್ಲಿ ನಾನೇ ಹೇಳ್ತೇನೆ, ಅದಕ್ಕೆ ಪ್ರೂಫ್ ಕೊಡ್ತೇನೆ. ಆತ್ಮಹತ್ಯೆ ಎನ್ನುವುದು ಮಹಾಪಾಪ, ಆತ್ಮ ಎನ್ನುವುದು ಪರಮಾತ್ಮನಿಂದ ತಂದದ್ದು, ಯಾಕೆ ನೀನು ಪ್ರಾಣವನ್ನು ಕಳ್ಕೊಳ್ತೀಯ? ನಾನೇ ಬುದ್ಧಿ ಹೇಳುವ ಸರ್, ನಾನೇ ಅಂತ ದಾರಿಯನ್ನು ಹಿಡಿತೇನಾ? ನಂಗೆ ಬಿಸಿ ಇಲ್ಲ ಸರ್ ಅವರ ಕೈಯಿಂದ ಸಾಯೋದಕ್ಕಿಂತ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಹೇಳುವಂತದ್ದು, ಅಂತಹ ಯೋಚನೆ ಒಂದು ಸಲ ಬಂದ್ರೂ ಕೂಡ ಒಂದು ಬಾರಿ ನಿಮ್ಮ ಆತ್ಮೀಯರಲ್ಲಿ ಹೋಗ್ಲಿ ಬಿಡಿ, 10 ಮಂದಿ ಇರ್ತಾರೆ, 10 ಮಂದಿಯಲ್ಲಿ ಒಬ್ಬರಾದ್ರೂ ನಿಮ್ಮ ಮಾತನ್ನ ಕೇಳೋದಿಲ್ವಾ? ಯಾರಾದ್ರೂ ಒಬ್ಬರಾದ್ರೂ ಯಾರ್ಯಾರು ಬೇಡ ಸರ್. ನನ್ನ ಭಾವ ಆವತ್ತೇ ಹೇಳಿದ್ದಾರೆ, ಈ ಸಾಲ ಮಾಡ್ತದೆ ನಾನು ಕೊರೊಡ್ಸಿ ಕೇಸ್ ಮಾಡ್ಕೊಂಡು ಯಾವಾಗ್ಲೂ ಹೇಳಿದ್ದಾರೆ ಸರ್. ನಾನು ಕೊಡ್ತಿ ಭಾವ ಮಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ನನ್ನಿಂದ ತಪ್ಪು ಇಲ್ಲದಿದ್ರು ನಾನು ಆಗ ಹೇಳಿದ್ದೇನೆ ಸರ್. ಎದುರಿ ಕುತ್ಕೊಂಡೆ. ನಾನು ಈಗ ಮಾಡಿರುವ ಕೆಲಸ ಉಂಟಲ್ವಾ, 1-2 ವರ್ಷದ ಹಿಂದೆ ಮಾಡ್ತಿದ್ರೆ ಏನೋ ಆಗ್ತಿತ್ತು. ಓಕೆ, ಈಗ ಮನೆಯಲ್ಲಿ ತುಂಬಾ ಬೇಸರ ಆಗಿದೆ, ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿ ತನ್ನ ಮಗನಿಗೆ ಅನ್ನುವಂಥದ್ದು ಆಗಿದೆ ಅಲ್ವಾ ನಿತಿನ್ ಅವರೇ? ಈಗ ಡಾಕ್ಟರ್ ಏನ್ ಹೇಳಿದ್ರು? ಈಗ ಟ್ರೀಟ್ಮೆಂಟ್ ನಡೀತಾ ಇದೆ, ಎಕ್ಸ್ರೇ ಏನಾಯ್ತು, ಏನ್ ಹೇಳಿದ್ರು? ನಾನು ಏನ್ ಹೇಳಿ ಬೆಡ್ ಅಲ್ಲೇ ಇದ್ದೇನೆ, ಸಿಕ್ಕಾಪಟ್ಟೆ ನೋವಿದೆ ಸರ್. ಅದೀಗ ಏನು ಐಸ್ ಇಡ್ಬೇಕಂತೆ, ಮತ್ತೆ ಮುಲನೆಲ್ಲ ಹಚ್ತಾರಂತೆ. ಮತ್ತೆ ನಿನ್ನೆ ಸಂಜೆ ಕಳಿಸಿದ್ ನಾನು ಸಿಟಿ ಸ್ಕ್ಯಾನಿಗೆ, ತಲೆದು ಒಂದು ತೆಗಿಬೇಕು, ತಲೆಗೆ ಕೂಡ ಹೊತ್ತಿದ್ದಾರೆ ಸರ್ ಬೆಟ್ಟದಲ್ಲಿ ಮಾರ್ಕ್ ಒಳಗಡೆ ಪೆಟ್ಟು ಆಗಿರ್ಬೋದು ಅಂತ ಸ್ಕ್ಯಾನ್ ಮಾಡಿಸಿದ್ರು. ಅದ್ರ ಬಗ್ಗೆ ರಿಕಾರ್ಡ್ ಬರ್ತದೆ ಈಗ. ಮತ್ತೆ ಎಲುಬಿಗೆಲ್ಲ ಎಂತ ಆಗ್ಲಿಲ್ಲ, ದಪ್ಪ ಆಗಿದೆ ಸರ್ ಮೇಲೆ. ಊಟ ಎಲ್ಲ ಹೇಗೆ ಮಾಡ್ಲಿಕ್ಕೆ ಆಗತ್ತಾ? ಊಟ ನಿಧಾನವಾಗಿ ಮಾಡಿ ಅಮ್ಮ ಮಾಡಿಸ್ತಾರೆ. ಈಗ ಬೇರೆ ಏನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಡಾಕ್ಟರ್ ಹೇಳಿದ್ದಾರೆ ನಿತಿನ್ ಅವರೇ? ಅದೇ ಕೈ ಸ್ವಲ್ಪ ದಪ್ಪ ಆಗಿದೆ, ಮತ್ತೆ ಹೊಟ್ಟೆಯಿಂದ ಸ್ವಲ್ಪ ದಪ್ಪ ಆಗಿದೆ, ಮತ್ತೆ ಕಣ್ಣು ದಪ್ಪ ಆಗಿತ್ತು ಸರ್. ಇವತ್ತು ಸ್ವಲ್ಪ 2 ದಿನ ಆಯ್ತಲ್ಲ, ಸ್ವಲ್ಪ ಡೌನ್ ಆಯ್ತು. ಕೆನ್ನೆ ಹತ್ರ ದಪ್ಪ ಆಗಿದೆ ಸರ್ ಮುಖ. ಏನು ಎಷ್ಟು ಟೈಮ್ ತಗೊಳ್ಬಹುದು ಅಂತ ಹೇಳಿ ಟ್ರೀಟ್ಮೆಂಟ್ಗೆ ನೀವು ಕರೆಕ್ಟ್ ಆಗೋದಕ್ಕೆ? ಕರೆಕ್ಟ್ ಆಗೋದಕ್ಕೆ ಇವತ್ತು ರಿಪೋರ್ಟ್ ಹೇಳ್ತಾರೆ ಸರ್. ಇನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಸರ್. ನಿನ್ನೆಯಿಂದ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಅಲ್ಲಿ ಇದ್ದಾನೆ. ಓಕೆ, ಯಾರಿದ್ದಾರೆ ಈಗ ನಿಮ್ ಜೊತೆಗೆ ಹಾಸ್ಪಿಟಲ್ ಅಲ್ಲಿ? ನನ್ನ ಜೊತೆಗೆ ನಂದು ಫ್ರೆಂಡ್ಸ್ ಇದ್ದಾರೆ, ಮತ್ತೆ ಅಮ್ಮ ಇದ್ದಾರೆ, ಭಾವ ಇದ್ದಾರೆ, ಎಲ್ರು ಇದ್ದಾರೆ ಸರ್. ಯಾರು ನನ್ನನ್ನು ಒಬ್ಬನನ್ನು ಬಿಟ್ಟು ಹೋಗ್ತಿಲ್ಲ, ಯಾಕಂದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಸರ್.
ಈಗ ಅಮ್ಮನ ಜೊತೆಗೆ ನಾವು ಮಾತನಾಡ್ಬೋದಾ? ಅವ್ರ ತುಳು ಮಾತಾಡೋದು ಸರ್. ಪರವಾಗಿಲ್ಲ, ಮಾತಾಡ್ಲಿ ಮಾತಾಡ್ಲಿ. ಬೇಡ 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 ಸರ್, ಪಾಪ ಅವ್ರು ಎಜುಕೇಟೆಡ್ ಅಲ್ಲ, ಹೆದರ್ತಾರೆ. ಅಲ್ಲ ಅಲ್ಲ, ಅವರಿಗೆ ಗೊತ್ತಿದ್ದಷ್ಟು ಮಾತಾಡ್ಲಿ. ಏನಾಯ್ತು ತಂದೆ ಇದ್ರೆ ತಂದೆ ಮಾತಾಡ್ತಾರೆ ಸರ್, ಅವರು ಹೊರಗಡೆ ಹೋಗ್ತಾರೆ. ಓಕೆ, ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ನಾನು ಹೇಳ್ತೇನೆ ಅವ್ರ ಹತ್ರ. ಓಕೆ ಓಕೆ ಓಕೆ, ಸರಿ ಸರಿ. ಹಲೋ, ಒಂದ್ ನಿಮಿಷ ಸರ್. ಓಕೆ, ಎಸ್, ಈಗ ಅವರ ನಿತಿನ್ ಅವರ ಅಮ್ಮ ಕೂಡ ಸಂಪರ್ಕಕ್ಕೆ ಬರ್ತಾರೆ. ಏನಾಗಿತ್ತು, ಮನೆಗೆ ಸಲ ಬಂದಿದ್ರು ಅನ್ನುವಂಥ ಮಾಹಿತಿಗಳನ್ನು ಕೇಳೋಣ. ಯಾಕಂದರೆ ಈ ರೀತಿಯ ಕರಾಳತಿಯನ್ನು ಬಡ್ಡಿಕೋರರು ಮೆರೀತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಬೇಸದ ವಿಚಾರ. ಅಮ್ಮ ನಮಸ್ತೆ. ಓಕೆ, ಎಸ್, ನಿತಿನ್ ಅವರ ಅಮ್ಮನವ್ರು ಕೂಡ ಮಾತನಾಡಿಸ್ತೀವಿ. ಯಾಕಂತ ಹೇಳಿದರೆ ಮಗ ಯಾವ ರೀತಿ ಅಂತ ಹೇಳಿ ತಾಯಿಗೆ ಗೊತ್ತಿರುತ್ತೆ. ತಾಯಿ ಹೃದಯಕ್ಕೆ ಗೊತ್ತಾಗದ್ದು ಬೇರೆ ಯಾರಿಗೂ ಕೂಡ ಗೊತ್ತಾಗದೇ ಇರ್ಬೋದು, ಬಟ್ ತಾಯಿ ಹೃದಯಕ್ಕೆ ತನ್ನ ಮಗ ಏನು ಅಂತ ಗೊತ್ತಿರುತ್ತೆ. ಸೊ ಆ ಕರುಳು ಏನು ಎಸ್ ಅಮ್ಮ ನಮಸ್ತೆ. నమస్తే ఎంచులారమ్మా ಅಮ್ಮ ದಾದಾ ಅಂಡಿ ಏತು ಸಲ ಇದನ್ನ ಇಲ್ಲಾಗ ಬತ್ತಿತ್ತೀರಿ ದಾದಾ ಇರಡ ದಾದಾ ಪ್ರಶ್ನೆ ಮಲ್ತೀರ ಅಂಚನ ದಾತ ಗಾಯ ಮಾಡ್ತಾರೆ ಬಾಲೆ ಬಾಲನ ಜೀವನ ನಿಧಾನ ಕೊರಟಗೋರಿ వాళ్ళ ಕಿರ್ತು ಬರ್ತದೆ ಅಂಚನ ಗಾಯನರ್ಲ ಒಳ್ಳೆ ಇತ್ತ ಮಾತೆರ್ಲ ಪನ್ಪೇರ್ ಇತ್ತ ಕೆಲದೊಗ್ಲು ಪನ್ಪೇರ್ ಆಟ ಪಂಡಾಗ್ಲಿಗೆ ಅಂಚಿನ ಬುದ್ಧಿ ಇಪ್ಪುಂಡು ಆಟ ಪೋಪ್ನಾಗ್ಲಿ ಇಂಚಿನ ಬುದ್ಧಿ ಪಂದು ಪನ್ಪೇರ್ ಮಾತೆರ್ಲ ಅಂಡ್ ಇನ್ನ ಮಗಕ್ಕೆ ಆ ರೀತಿಯ ದುರಭ್ಯಾಸದಲ್ಲ ಇತ್ತನೆ ಅಮ್ಮ ಒಂದು ಗೊಬ್ಬನಾಡು ಒಂದು ಪರ್ಪುನಾಡು ದಾಲ ಬಾಲೆ ಬಂಗಾರ ಬಾಲೆ ಗೊತ್ತದೆ ಅಂಚಿನ ಜನ 50,000 ಬ್ಯಾಂಕ್ ಪಾರ್ದಿನ ಬಾಲೆನ್ನು ಲಗರ್ದಿಸಿ ಬಾಲೆ ಏತ್ ಸಲ ಬತ್ತೇರಮ್ಮ ಇದನ್ನ ಇಲ್ಲಾಗ ಗುಲುಗು ಕಾಸಕೇನಾರ ಏಪಲ ಬತ್ತಿ ಬತ್ತಿನ ಬರ್ತೀನಿ ఆయన తోపుని ఇది ఆయన మిక్స్ పిల్లని కాసుకోండి కాసుకోండి అయ్యో 25 ಎಷ್ಟು ಕೋರು ಕೋರ್ದು ಏಸತ್ತಿ ಪೆಟ್ಟು ಒಂದಿನ ರಾತ್ರಿ 2 ಗಂಟೆ ಆಯ ಬರಕ್ಕೆ ಬೆಕ್ಕು ಜಾಗದಲ್ಲ ಅಂಚಂಡ ಅಮ್ಮ ಒಂದು ಫಸ್ಟ್ ದ ಈತ ಮಲ್ಲ ಪೆಟ್ಟಿಂದತ್ ಬತ್ನಾಸಲ ಇಂಚನೆ ಹಾಕೊಂಡಿತ್ತರ ಅಂಚಂಡಾಗುಲು ಹಾಕೊಂಡಿತ್ತಿ 4 ವರ್ಷ ಬಿಟ್ಟು ಮಾಡಂದಿತ್ತಿ ನಾನು ಆಯ ಬರಂದೆ ಎನ್ನ ಬಾಲೆ ಬರಂದೆ ಅಂತ ಬೆಕ್ಕಿಗೆ ರಾತ್ರಿ ಒಂದಿನ ಬತ್ತಿ 2 ಗಂಟೆ ಬಂದಾಗ ಬತ್ತು ಸಣ್ಣ ಇಡ್ತೀವಿ ನಾನು ಬಾಪ್ನೆ ಮಗಿಂದು ಅಂದಿ 2 ಗಂಟೆಲ್ಲ ಬಾಪ್ನೆ ಒಂದ ಏನಂತನ ಎಂಟು ಗೊತ್ತಿದೆ ಅವನಿದ್ರೆ ಗದ್ದೆ ಬಂದೆ ಮನೆಗೆ ಅಕ್ಕರ ಬಂತೆಗೆ ಅಕ್ಕ ವಾಯಿಸೆಲ್ಲ ಅಕ್ಕರ ಬಂತಿ ಅಕ್ಕರ ಬಾಳ ಅಕ್ಕರ ಬಂದೆಗೆ ಎಲ್ಲ ಅಕ್ಕ ಎಂಟು ನಿಮಿಷ ಅಕ್ಕ ಒಂಜಿ ಪೆಟ್ಟುಬಾಡಿದ್ದೀರು ನಿಮಿಷನಗ ಎಂಟು ಸಮ ಪೆಟ್ಟುಬಾಡಿ ಮಲ್ಲದ್ದಿ ನಿಕ್ ಪೆಟ್ಟುಬಾಡಿನ ಚಿಕ್ಕನೆ ಬಂದ ಎನ್ನು ದಿನಗಳನ್ನ ಚರಂಡಿ ಬುರ್ಗು ಕೈಲ ಬೀರಿಂದ ಕಾರ್ಲ ಬೀಳಿದ್ದಾರೆ ಆಗ ದೇವ್ರನ್ನ ದಯ ಎತ್ತಿನಿಟ ಜೀವನ ಇದ್ದು ಗೆದ್ದ ಬಕ್ಕಿದೆ ಆನ ಬೇರೆ ದೇವ್ರ ಇಲ್ಲದ ದೇವ್ರ ಇತ್ತಿನಿಟ ಅಮ್ಮ ಇತ್ತ ಇಲ್ಲಾಗ ಇತ್ತ ಮಗೆ ಸಾಲ ಮಲ್ಪೊಡು ಪಂಡ ಒಂಜಿ ಉದ್ದೇಶ ಇಪ್ಪುಂಡು ಇಲ್ಲದ ಸಮಸ್ಯೆ ಇಪ್ಪುಂಡು ಪೂರ ಇಪ್ಪುಂಡು ದಾದ ಸಮಸ್ಯೆ ಇತ್ತು ನಮ್ಮ ಬತ್ತ ನಂಚಿತ್ನ ಇತ್ತ ಬಡ್ಡಿದಿಗೆ ತೊಂದ ಕಾಸು ನೀವು ಆ ರೀತಿ ಕಟ್ಟೊಂದಿತ್ತಾರೆ ಇತ್ತ ಸಮಸ್ಯೆ ಮತ್ತೆ ಇಪ್ಪುಂಡು ಇಲ್ಲಡ ಅತ್ತೆ ನಮಗೆ ಸಾಲ ಮಲ್ಪೊಡು ಪಂದಾಣ ಸಾಲ ಮಲ್ತ ಇಲ್ಲ ಕೊಡು ಪಂದಾಣ ದಾದ ಇಲ್ಲದ ಸಮಸ್ಯೆ ಇಪ್ಪುಂಡತೆ ಸರ್ ಒಂದ್ ನಿಮಿಷ ನಮ್ಮ ತಂದೆಯವರು ಬಂದಿರ್ತಾರೆ. ಓಕೆ, ಅವರು ಕನ್ನಡ ಮಾತಾಡ್ತಾರೆ ಸರ್. ಅವರು ಕಲಾವಿದ ನಾನು ಹಾಗೆ ಹೇಳಿದಲ್ಲ ಸರ್. ಓಕೆ, ಗೊತ್ತಾಯ್ತು. ನಾನು ಅವರ ಹತ್ರ ಮುಚ್ಚಿಟ್ಟೆ ನಿನ್ನೆ ರಾತ್ರಿ ಸರ್ 2 ಗಂಟೆ ತನಕ ಅವರ ಹತ್ರ ಎಲ್ಲ ವಿಷಯ ಹೇಳಿದ್ರು. ಓಕೆ, ನೋವಲ್ಲಿ ನಿದ್ದೆ ಬರ್ಲಿಲ್ಲ. ನಿನ್ನೆ ಹತ್ರ ಸರ್ ಇಷ್ಟು ಮುಚ್ಚಿದೀಯ ಅಥವಾ ಮುಚ್ಚಿದೀನಿ ದಿನ ನಂದು ಅವ್ರಿಗೆ ಹಾಗೆ ತರ ಇತ್ತು ಸರ್. ಅಂದ್ರೆ ಅವರಿಗೆ ಡೌಟ್, ನಾನು ಇಷ್ಟು 4 ವರ್ಷದಿಂದ ದುಡಿತಿದ್ದೇನೆ ಸರ್, ಹಣ ಏನ್ ಮಾಡ್ತಿದ್ದಾನೆ ಅಂತ. ಅವ್ರು ಬೇರೆ ರೂಟ್ ಅಲ್ಲಿ ಥಿಂಕ್ ಮಾಡ್ತಾರೆ ಸರ್. ಎಲ್ರು ಹಾಗೇನೆ ಇದ್ದಾರೆ ಸರ್. ಲೈನ್ ಅಲ್ಲಿ ಕೊಡ್ತೇನೆ. ಓಕೆ ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್. ಇನ್ನ ಪುನರ್ದಾದೆ ಸರ್ ಎನ್ನ ರತ್ನಾಕರ ಪಡ್ಬಿಟ್ಟು. ಓಕೆ, ಇತ್ತ ಇನ್ನ ಮಗಕ್ಕೆ ಇಂಚಿನ ಸ್ಥಿತಿ ಬೈದಿಂಡು ಆಸ್ಪತ್ರೆ ಟ್ರೀಟ್ಮೆಂಟ್ ತೊಂದಲೇರು ದಾಯಿಗೆ ಇಂಚಾಂಡು ಸರ್ ಅಂದ್ ಸರ್ ಬಾಯಿ ಬಿಡ್ತಾನ ಬಂತಲ್ಲ ಸರ್. ಆಮೇಲೆ ಈತ ವರ್ಷ ಗೊತ್ತಿಲ್ಲ ಎಂಚಿನ ಕಾರಣ ಕಾಸ್ತಾನ ಮಾಡ್ತಿದ್ದ ಒಳ್ಳೆ ಪಂಚಮೇ ಸೇರ್ತ ಸರ್ ಅವು ಭಾಳ ಪಂಚಮೇ. ಓಕೆ,
ಅಪಂಡೆ ಎಂಚಂದ ಎಂಚ ಸರ್ 2 ವರ್ಷದ ಕಂಪ್ಲೇಂಟ್ ಕೊಡ್ತು ಅಪಂಡೆ ಎಂಚಿನ ವಿಷಯಕ್ಕೆ ಹೆಂಗಂದ್ರೆ ಆ ಕಂಪ್ಲೇಂಟ್ ಕೊಡಿಸತ್ತ ನಿಕ್ಲಂಗೆ ಕೆರ್ತು ಏನೆಲ್ಲ ಕೆರ್ತು ಬೇರೆ ಕಂಪ್ಲೇಂಟ್ ಬರ್ಚಪ್ಪ ಬರ್ಚಿ ತೂಕ ಮತ್ತೆ ಆರು ಕೇಳಿನ ಗೊತ್ತೇನೆ ಈ ನಮ್ಮನೆ ಒಂದು ಆಗ್ತಾನತ್ತೆ ಎಂಕ ಮಂಡೆ ದಾರ ಎಂತ ಮೊನ್ನೆ ಎನ್ನದ ಯಾನ್ ಬಿಡಿದಿರ ಪಂಡ ನಮ್ಮ ಇವೆಲ್ಲ ಸುಸೈಡ್ ಮಾಡ್ತಂದ ಪೋಯಿಂದು ಒಂದು ಆ ಗಡಿ ಇಲ್ಲ ಬೊಚ್ಚಿ ಸರ್ ಅಂಚಿನ ನಿರ್ಧಾರ ಏಪಲ್ಲ ಬಲ್ಲಿ ಓ ಅಂಚಿನ ನಿರ್ಧಾರ ಏಪಲ್ಲ ಬಲ್ಲಿ ಸರ್ ತಪ್ಪತೆ ಸಮಸ್ಯೆ ಬತ್ತನವೇನು ಫೇಸ್ ಮಲ್ಪರ ಕಲ್ಪಡತೆ ಮನುಷ್ಯ ಬುದ್ಧಿ ಇತ್ನ ಮನುಷ್ಯ ನಮನ ಇಂಚ ಮಲ್ತ ಬಂದಾಂಡ ಸರ್ ಅತೆ ಆಯ್ನಂಚಿನ ಸಮಸ್ಯೆನ ಪರಿಹಾರ ಮಲ್ಪನ ಬಗ್ಗೆ ಯೋಚನೆ ಮಲ್ಪಡು ನಮ್ಮ ಅಂದ್ ಅದು ಎಂಕತೆ ಸಮಾಧಾನ ಮಾಡುದು ನೆಂಚಿನ ಆಡ್ಬೇಕನ್ನ ಸರ್ ನ್ಯಾಯ ತಿಕ್ಕೊಡಾತೆ ಎಂಕ ನ್ಯಾಯ ತಿಕ್ಕೊಡು ಖಂಡಿತ ಖಂಡಿತ ಸರ್ ಅವಳು ಉಡುಪಿಡ್ಬೋದು ಬಂದು ಬರ್ತಿಲ್ಲ ಆತಿ ಉಡುಪಿಗೆ ಉಡುಪಿ ಎಸ್ಟಿಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟು ದಾದ ಪಂಡೆ ಇರುತ್ತೆ ಪೊಲೀಸ್ ತಗುಲಿತ ಪ್ರಮುಖವಾದ ವಿಚಾರ ದಾದ ಪಂಡ ಪೊಲೀಸ್ ತಗಲ್ಲ ಪೊಲೀಸ್ ತಗುಲು ನಿಗಳಿತ ಒಂದೊಂದು ಗೆತ್ತೊಂದೇರು ಕೇಸ್ನ ಗೆತ್ತೊಂದೇರು ದಾದ ಪನ್ನೊಂದುಲ್ಲೇರು ಎಸ್ಪಿ ಆಫೀಸ್ ಪಂಡೇರು 5 ಗಂಟೆದಲ್ಲ ಅರೆಸ್ಟ್ ಮಾಡ್ಕೊಂಡು ಪಂಡೆ ಓಕೆ ಏರಿ ನಮ್ಮ SI ಅವ್ರು ಅಡಿ ಬೈದೆ 5 ಗಂಟೆದಲ್ಲೇ ಅರೆಸ್ಟ್ ಮಾಡ್ಕೊಂಡು ಓಕೆ ಐದು ಹಾಕಲು ಎಂಕಲ ಒಕ್ಕೂಟದ ಮತ್ತೆ ಒಟ್ಟಿಗೆ ಹಾಕೊಂಡೆ ಇನ್ನೇ ಅರೆಸ್ಟ್ ಮಾಡ್ತಿದ್ದೆ ಎಲ್ಲ ಉಗ್ರ ಹೋರಾಟ ಬಂದೆ ಓಕೆ ಖಂಡಿತ ಹಾ ಓಕೆ 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 ಸರ್ ಖಂಡಿತ ಅನ್ಯಾಯ ಆತನ ನಿಗ್ಲೆಗೆ ನ್ಯಾಯ ತನ್ ಖಂಡಿತ ತಿಕ್ಕೊಡೆ ಈ ವಿಚಾರಡು ಖಂಡಿತವಾದ್ಲ U+ ವಾಹಿನಿ ಜೊತೆ ತಿಪ್ಪುಂಡು ಪನ್ಲೆ ನನ್ನ ಐತೆ ಯಕ್ಷಗಾನ ಕಲಾವಿದ ಕಾಲೇಜ್ ಬಣ್ಣ ಪಾಡ್ತಾರೆ ಒಂದು ದಾನದಲ್ಲಿ ఆయన ಮೇಲ್ಪೂರ ಪುಡಿ ತುಯ್ಯ ಸರ್ ಮಸ್ತ್ ಬೇಜಾರಂಡ ಫೋಟೋಕ್ಲೆಂತೂನಾಗ ಬೇಜಾರಂಡ ಆ ಬೇನೆಡ್ಲ ಆರ್ಬೋದು ಅದನ್ನ ಒಂಜಿ ಪ್ರದರ್ಶನ ಕೊರ್ದು ಬತ್ತರತೆ ಮೆಚ್ಚುಡಾಯಿನ ಕೆಲಸ ಒಂದು ಮಾತು ಮಲ್ತದಲ್ಲ ಮತ್ತೆ 1 ಗಂಟೆ ಮತ್ತೆ ವಿಷಯನ ಬಂತಿದ್ದೆ ಸರ್ ಮೊನೆಗೂ ಮುಸ್ಕು ಮಾಡೋದು ಮೀಟಿಲ್ಲದಿದಲ್ಲಜಿ ಎಂಟ್ಲೆ ಗೊತ್ತೇ ಇದ್ದತೆ ಖಂಡಿತ 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 ಗೊತ್ತೇ ಇಜ್ಜಿ ಕಂಡ ಎಂತ ಯಕ್ಷಗಾನ ಮಾಡೋದು ಗೊತ್ತೇ ಯಾಲ 5 ವರ್ಷ ಯಕ್ಷಗಾನ ಮೇಲೆ ಕಲಾವಿದೆ ಇಷ್ಟ ನಿವೃತ್ತಿ ಆಗಿಲ್ಲ ಪಂಡ ವಾ ಮನುಷ್ಯಲ್ಲ ಮೃಗೀಯ ವರ್ತನೆ ಮಲ್ಪನ ಸರಿ ಹತ್ತು ಸರ್ ಎರೆಗಲ ಅವಕಾಶ ಮೇಯ್ತ ಮಿತ್ತ ಕೈಪಾಡ್ದಿ ಈ ನಮನಿ ಅಮಾನುಷವಾದ ವರ್ತನೆ ಮಲ್ಪನ ಅವಕಾಶ ದೇವರು ಎರೆಗಲ ಕೊರ್ಚರೆ ಕಾನೂನು ಇಜ್ಜಿ ಖಂಡಿತವಾದ್ಲ ಈ ವಿಚಾರಡು ದಾದಾಪುರ ನಡಪುಂಡು ತೂಕ ಸೊ ಐತ ಒಟ್ಟುಗು ನಮ್ಮ ವಾಹಿನಿ ಏಪಲ ಇಪ್ಪುಂಡು ನ್ಯಾಯ ತಿಕ್ಕು ನಡೆ ಮುಟ್ಟ ಎಂಕುಲ ವಾಹಿನಿ ನಿಗಲ ಒಟ್ಟುಗು ಖಂಡಿತವಾದ್ಲ ಇಪ್ಪುಂಡು ಸರ್ ಬೇಜಾರು ಮಾಡ್ಪಾರೆ ಧೈರ್ಯಗೆ ತೊಂದ್ರೆ ಆಯ್ನಂಚಿತ ಸಮಸ್ಯೆನ ವಾ ರೀತಿ ಫೇಸ್ ಮಲ್ಪಲಿ ಅವೇನು ತೂ ಒಂದ್ಲೆ ಅವೇನು ಬಗ್ಗೆ ಬೊಚ್ಚನ್ನ ನಿರ್ಧಾರ ಏಪಲ ಬಲ್ಲಿ ನಮ್ಮ ಒರಿಯಾಗ ಮಾದರಿಯಾದ ಇಪ್ಪಡು ಅದೇ ಬದುಕುನ ತಾದಿನ ಕಲ್ಪಡೆ ಹೊರತು ಬದುಕುನ ಎಂಚಿನ ಅಂತ್ಯ ಮಲ್ಪುನು ಬಂದು ನಮ್ಮ ಪಂದುಕೊರ ಬಲ್ಲಿಯತೆ ಅತ್ತು ಸರ್ ಮುರನೆ ಆಯನ ಮೇನ್ ತೂದೆ ಎಂಕಲ್ ಏನಲ್ಲ ಆಯನ ಪರಿಸ್ಥಿತಿ ಏನಾದ್ರು ತೂವರ ಸಾಧ್ಯ ನಮ್ಮಲ್ಲ ಪೋಯಿ ರತ್ನಾಕರ್ ಸರ್ ಏನೊಂಜಿ ಪಾತ್ರ ಪನೋಡೆ ಇರ್ಲ ಕಲಾವಿದರಾದಿತ್ತನಾರು ಅಂದು ಸರ್ ಇದು ನಮಗೆಲ್ಲ ಕಲಾ ಸೇವೆಯನ್ನು ಮಲ್ತಂದ್ರು ಯಕ್ಷಮಾದನ ಸೇವೆಯನ್ನು ಮಲ್ತಂದುಲ್ಲೇರು ಅಂದು ಸರ್ ಸೊ ಆತ್ ಎಡ್ಡ ಬಾಲೆಗ್ ಜನ್ಮ ಕೊರ್ನಿಯ ಈರ್ ಆ ತಪ್ಪು ದಾಲ ಮಲ್ಜಿರ್ ನಿತಿನರ ದಾಲ ತಪ್ಪು ಮಲ್ಜಿರ್ ಪನ್ಪನ ವಿಚಾರ ಇತ್ತು ಧೈರ್ಯ ಇರಗಿತ್ತು ಬಂದಾಂಡ ಪನ್ಲೆ ಆಯೆ ತಪ್ಪು ಮಲ್ಪರ ಸಾಧ್ಯನೇ ಇಜ್ಜಿ ಆ ಧೈರ್ಯ ಇತ್ತು ಪಂದಾಂಡ ಸರ್ ಯಾನ್ ಪನ್ಪಿನ ಒಂದೇ ಪಾತೆರ ಈ ಕೇಸ್ಡ್ ಫೈಟ್ ಮಲ್ಪುಲೆ ನ್ಯಾಯ ಖಂಡಿತ ತಿಕ್ಕುಡು ತಪ್ಪು ಮಲ್ತಿಜಿ ಪಂದಾಂಡ ಪೋಡಿನಂಚಿತ್ನ ಪ್ರಶ್ನೆ ಏಪುಗಳ ಬರ್ಪುಜಿತುಲೆ ಧೈರ್ಯ ಫೇಸ್ ಮಲ್ಪು ಖಂಡಿತ 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 ನ್ಯಾಯಯುತವಾಯಿನಂಚಿತ್ನ ಹೋರಾಟಗೂ ನಮ್ಮನ ಬೆಂಬಲ ಏಪಲ ಇಪ್ಪುಂಡು ಕಡ್ಡೆ ಮುಟ್ಟ ಎಲ್ಲ ನಮ್ಮ ಇಪ್ಪುವ ಧೈರ್ಯಗೆ ತೊಂದ್ರೆ ಇದ್ ನಮ್ಮ ಮಗನ ಆರೋಗ್ಯ ಸರಿಮಲ್ಪನಂಚಿ ಅಂಚನೆ ಇರ್ನ ಕುಟುಂಬಕ್ಕೆ ಧೈರ್ಯ ಕೊರಪನಂಚಿ ಅರೇನು ಕುಡಾ ಕಲಾ ಸೇವೆನ ಮಲ್ಪನ ಮುಟ್ಟ ಇರ ಒಂಜಿ ಧೈರ್ಯನು ಕೊಡಿದ್ ನಮ್ಮ ಮಗಕ್ಕೆ ನನ್ನ ದುಮ್ಮುಗಿಂಚಿನ ಸಮಸ್ಯೆ ಬರನ್ಲಕ್ಕ ತೂವೋಡು ನಿಖಿಲ ಮಾತ ಪಾತ್ರ ಮತ್ತೆ ನಂಬಿಕೆ ಮನಸ್ಸಿಗೆ ಸಮಾಧಾನ ಮತ್ತೊಂದಿಲ್ಲ ಸರ್ ಖಂಡಿತ ಸರ್ ನ್ಯಾಯ ತಿಕ್ಕುನ ಭರವಸೆ ಉಂಟು ಖಂಡಿತವಾದ್ಲ ಸರ್ ಖಂಡಿತವಾದ್ಲ ಏಪಲ ಇಪ್ಪುವ ನಮ್ಮ ಸೊ ಧೈರ್ಯಗೆ ತೊಂದ್ರೆ ಇದು ನಮ್ಮ ಮಗನ ಆರೋಗ್ಯದ ಅಂಚೆ ಗಮನ ಕೊರ್ಲೆ ಬೊಚ್ಚಾನ ವಿಚಾರನಂತೆ ದೂರ ದಾಕದ ಪಾಡ್ಲೆ ಇದ್ದು ಸರ್ ಏನನ್ನೇ ಎಸ್ ಆಫೀಸ್ ಗಂಟೆ ಕಟ್ಟಿಲ್ಲ ಬೆರ್ತಿಲ್ಲ ತಮ್ಮ ಅವಲಿ ಅಂಕ ತರತಿರ್ಕಾರ ಶುರು ಅಂತಾರೆ ದಾಲ ಇಜ್ಜಿ ಧೈರ್ಯಗೆ ತೊಂದು ಫೇಸ್ ಮಲ್ಪಡು ದಾಯ ಪಂಡ ನಮ್ಮ ಮಗೆ ಅನ್ಯಾಯ ಮಲ್ದಿಜಿ ಪಂಪನ ನಮಕ್ ಗೊತ್ತಿಂದತ್ತೆ ಸತ್ಯ ಅವನು ಸರ್ ಅಂತ ಆತ ಧೈರ್ಯ ಇತ್ತಂದ್ರೆ ಅವು ಖಂಡಿತವಾದ್ಲ ಹೋರಾಟ ಮಲ್ಪೆ ಸರ್ ನ್ಯಾಯ ತಿಕ್ಕಡೆ ಸೊ ಆ ವಿಚಾರ ದೆರ್ತೊಂದು ಎಂಕಲ ವಾಹಿನಿ ಎಂಕಲ್ ಬರ್ಪ ಸರಿಯೇ ಓಕೆ ಓಕೆ ರತ್ನಾಕರ್ ಸರ್ ಥ್ಯಾಂಕ್ ಯು U+ ತೊಟ್ಟಿಗೆ ಪಾತಿರ್ ನಾಯ್ಕ್ ಸರ್
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.